ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಮ್ನ ಅನ್ಯಾಂಶ ಹಸ್ತಚರಣ ಶ್ರವಣತ್ವಗಾಧೀನ್ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ ನೋಮಿನ್ಯಾಯ ಸುಧಾದಿಕೃಜ್ಜಯ ಮುನೀನ್ನ ಶ್ರೀಪಾದರಾಸನ್ಮನಿಂ ವ್ಯಾಸಾರ್ಯಾನ್ನ ವಿಪಿತಾಗಮಾಬ್ಧಿವಿಹಿರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ನ ರಘುತ್ತಮ ಗುರುಂ ವೈದಗ್ಧ್ಯವಾರಾಂ ನಿಧಿ ಶ್ರೀ ಸತ್ಯೋರುತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸತ್ಯಾನಪಾನ್ ವಿದ್ಯಾಯಾಂ ಯುವದಾಚಾರ್ಯಂ ವೇದಜ್ಞಾನಾಬ್ಜಚಂದಿರಂ ದುರ್ಮದಧ್ವಾಂತಮಾರ್ತಂಡಂ ಸತ್ಯಧ್ಯಾನ ಮುನಿಂ ಭಜೆ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನೋಮಿ ನ್ಯಾಯ ಸುಧಾರತಾನ್ ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗೀತೆಯ 2ನೆಯ ಅಧ್ಯಾಯದಲ್ಲಿ ನಾನು ಯುದ್ಧವನ್ನ ಮಾಡುವುದಿಲ್ಲ, ಯುದ್ಧದಿಂದ ಆಗ್ತಕ್ಕಂತಹ ಸಮಸ್ಯೆಗಳು, ಹೀಗಾಗಿ ಏನೇನು ಕುಲಕ್ಷಯಕ್ಕೆ ಕಾರಣಗಳಾಗ್ತದೆ ಅನ್ನುವಂತಹ ಅನೇಕ ವಿಚಾರಗಳನ್ನು, ಒಂದು ವಿಷಾದದ ಮೋಹ ನಿಮಿತ್ತಕವಾಗಿರ್ತಕ್ಕಂತಹ ಅಭಿಮಾನದ ವಿಷಾದ ಅರ್ಜುನನಲ್ಲಿ ಆವರಿಸಿ ನಾನು ಯುದ್ಧವನ್ನ ಮಾಡುವುದಿಲ್ಲ ಅಂತ ಹೇಳಿ ಕೈ ಚೆಲ್ಲಿ ಕುಳಿತುಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಅವನೇ ಅನೇಕ ಪ್ರಶ್ನೆಗಳನ್ನು ಮಾಡಿದ. ಈ ರಾಜ್ಯ, ಈ ಸಂಪತ್ತು, ಐಶ್ವರ್ಯ, ಈ ಭೋಗ, ರಕ್ತ ಸಿಕ್ತವಾಗಿರ್ತಕ್ಕಂತಹ ಈ ಐಶ್ವರ್ಯ ಭೋಗದಿಂದ ಏನು ಪ್ರಯೋಜನ? ನಮಗೆ ಅತ್ಯಂತ ಪ್ರೀತ್ಯಾಸ್ಪದರಾಗಿರ್ತಕ್ಕಂತಹ ಮಹಾನುಭಾವರಾದ ಪಿತಾಮಹರಾಗಿರ್ತಕ್ಕಂತಹ ಭೀಷ್ಮಾಚಾರ್ಯರು, ನನಗೆ ವಿದ್ಯೆಯನ್ನು ಕೊಡಿರ್ತಕ್ಕಂತಹ ಗುರುಗಳಾಗಿರ್ತಕ್ಕಂತಹ ದ್ರೋಣಾಚಾರ್ಯರು, ಎದುರು ಪಕ್ಷದಲ್ಲಿ ಇರತಕ್ಕಂತಹ ನನ್ನ ಎಲ್ಲ ಸಂಬಂಧಿಕರು, ಜ್ಞಾನಿಗಳು, ಹಿರಿಯರು, ವೃದ್ಧರು, ಅದಲ್ಲದೆ ಈ ಕಡೆ ಪಕ್ಷದಲ್ಲೂ ಇಷ್ಟು ಜನ ಇದ್ದಾರೆ. ನಾಳೆ ಯುದ್ಧದಲ್ಲಿ ಏನ್ ಪರಿಸ್ಥಿತಿ ಬರ್ತದೆ ಎಂಬುದು ಗೊತ್ತಿಲ್ಲ. ಯಾವ ಸುಖಕ್ಕಾಗಿ, ಯಾವ ಭೋಗಕ್ಕಾಗಿ ಈ ಯುದ್ಧ ಬೇಕು ಅಂತ ಹೇಳಿ ಅದಕ್ಕಾಗಿ ಯುದ್ಧ ಮಾಡುವುದಕ್ಕಿಂತ ಭಿಕ್ಷೆಯನ್ನಾದರೂ ಬೇಡಿ ಸುಮ್ಮನೆ ವನದಲ್ಲಿ ಇರುವುದು ಒಳ್ಳೆಯದು ಅಂತ ನನಗನಿಸ್ತಾ ಇದೆ. ನಾನು ನಿನ್ನ ಶಿಷ್ಯ, ನಾನು ನಿನಗೆ ಶರಣಾಗತನಾಗಿದ್ದೇನೆ, ಯಾವುದು ಸರಿ, ಯುದ್ಧ ಮಾಡಬೇಕೋ ಅಥವಾ ಮಾಡಬಾರದು ಅನ್ನುವಂತಹ ಪ್ರಶ್ನೆಯನ್ನ ವಿಶೇಷವಾಗಿ ಅರ್ಜುನ ಮಾಡಿದ. ಪ್ರಹಸನ್ನಿವ ಎಂಬ ಶಬ್ದವನ್ನ ಪ್ರಯೋಗ ಮಾಡಿದ್ರು. ಇದು ಒಂದು ಹಾಸ್ಯಾಸ್ಪದದ ವಿಷಯವನ್ನ ಕೇಳಿ ಕೃಷ್ಣ ಪರಮಾತ್ಮ ನಿನ್ನೆ ಹೇಳಿರ್ತಕ್ಕಂತಹ ಶ್ಲೋಕನ್ನ ನೀವು ಕೇಳಿದ್ದೀರಿ. ಅಶೋಚ್ಯಾನ್ ನನ್ವಶೋಚಸ್ತು ಪ್ರಜ್ಞಾವಾದಂಶ್ಚ ಭಾಷಚೆ ಗತಾಸೂನ ಗತಾಸಂಶ್ಚ ನಾನು ಶೋಚಂತಿ ಪಂಡಿತಾಹ ಅಂತ ಹೇಳಿದ ಹಾಗೆ, ನೀನು ಯಾರ ಕುರಿತು ಶೋಕವನ್ನು ಮಾಡ್ತಾ ಇದೆಯಲ್ಲ ಅವರು ಶೋಕಕ್ಕೆ ಅರ್ಹರಲ್ಲ, ಒಂದೇದು. ಹೀಗಾಗಿ ಅವರ ಕುರಿತು ನೀನು ದುಃಖವನ್ನು ಪಡ್ತಾ ಇದೆಯಲ್ಲ, ಅವರು ಆ ದುಃಖಕ್ಕೂ ಅರ್ಹರಲ್ಲ. ಹೀಗಾಗಿ ಅವರ ಕುರಿತು ದುಃಖವನ್ನ ಪಡುವಂತಹ ಅವಶ್ಯಕತೆಯೂ ಇಲ್ಲ. ನೀನು ಈ ತರಹ ಮಾತನಾಡ್ತಾ ಇದೆಯಲ್ಲ, ಇದು ಪ್ರಾಜ್ಞರಿಗೆ ಸಮ್ಮತವಾದದ್ದಲ್ಲ. ಪ್ರಜ್ಞಾವಾದಾಂಶ ಭಾಷತೆ, ಪ್ರಜ್ಞಾ ಪ್ಲಸ್ ಅವಾದ. ಹೀಗಾಗಿ ಪ್ರಜ್ಞಾನಾಂ ಅವಾದ, ಎಲ್ಲಾ ಜ್ಞಾನಿಗಳಿಗೂ ಸಮ್ಮತವಾಗದೇ ಇರುವ ವಿಚಾರ ಇದು. ಹೀಗಾಗಿ ಪ್ರಾಜ್ಞರಿಗೆ ಸಮ್ಮತವಾಗುವಂತಹ ವಿಚಾರವನ್ನ ನೀನು ಮಾತನಾಡಿದ್ರೆ ಅದು ಸರಿ, ಆದರೆ ಇದು ಪ್ರಾಜ್ಞರಿಗೆ ಸಮ್ಮತವಾಗಿರ್ತಕ್ಕಂತಹ ವಿಚಾರವಲ್ಲ. ಯಾಕೆಂದ್ರೆ ನೀನು ಮನಸ್ಸಿಗೆ ತಿಳಿದಂತೆ ನೀನು ಮಾತನಾಡ್ತಾ ಇದೆಯಲ್ಲ. ಹೀಗಾಗಿ ಈ ದೇಹಕ್ಕೆ ನಾಶ, ಇದು ಕಟ್ಟಿಟ್ಟದ ಬುತ್ತಿ ಇದು. ಹೀಗಾಗಿ ಅವರ ನಾಶದ ಕುರಿತು ನೀನು ಆಲೋಚನೆ ಪಡುವಂತಹ ಅವಶ್ಯಕತೆಯೂ ಇಲ್ಲ. ಹೀಗಾಗಿ ಒಂದು ಸೂಕ್ಷ್ಮ ತಿಳಿದುಕೋ, ಜೀವರು ಅನಾದಿ ನಿತ್ಯ, ಅವರಿಗೆ ಯಾವುದೇ ತರಹದ ಮರಣಾದಿಗಳಿಲ್ಲ. ದೇಹಕ್ಕೆ ನಾಶ ಇರಬಹುದು ಹೊರತಾಗಿ ಜೀವನಿಗೆ ನಾಶ ಇಲ್ಲ, ಅವರು ಅಮರರು. ದೇಹ ನಾಶ ಇದು ಅಪರಿಹಾರ್ಯ, ದೇಹ ನಾಶವಾಗದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ.
ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಹ ನಚೈವ ನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ. ಹೀಗಾಗಿ ವಿಶೇಷವಾಗಿ ನಾನಾಗಿರಬಹುದು, ನೀನಾಗಿರಬಹುದು, ಅನೇಕ ಹಿಂದೆ ರಾಜ ಮಹಾರಾಜರೆಲ್ಲರೂ ಸಹಿತ ಹಿಂದೆ ಇದ್ದಿವೇನೋ ಇಲ್ಲ, ಆದರೆ ಈಗ ವಾಸ್ತವದಲ್ಲಿ ಇದ್ದೇವೆ. ಆದರೆ ಮುಂದೆ ಇರುತ್ತೇವೆ ಅಂತ ಹೇಳುವುದು ಹೇಗೆ? ಹೀಗಾಗಿ ಜೀವರು ಅನಾದಿ ನಿತ್ಯ. ಆದರೆ ಆ ಜೀವರಿಗೆ ಕೊಟ್ಟಿರತಕ್ಕಂತಹ ದೇಹ ಇದೆಯಲ್ಲ, ಆ ದೇಹ ಇಂದಲ್ಲ ನಾಳೆ ನಾಶವಾಗಲೇಬೇಕು. ಯಾಕೆ ಇದನ್ನ ಪ್ರಜ್ಞಾ ವಾದಾಂಶ ನನು ಕುತೋನ ಶೋಚಂತಿ ನ ಶೋಚಂತಿ, ನೀನು ಶೋಚನೆ ಪಡಬಾರದು. ಯಾಕೆ ಗೊತ್ತಾ? ನೀನು ವಿಶೇಷವಾಗಿರ್ತಕ್ಕಂತಹ ಈ ಜ್ಞಾನವನ್ನ ಪಡೆದುಕೊಂಡು ಆಗಿದ್ದೇ ಆದರೆ ಈ ಜೀವ ಶಾಶ್ವತ, ಇವನು ಅಮರ, ಆದರೆ ಇವನಿಗೆ ಬಂದಿರತಕ್ಕಂತಹ ದೇಹ ಇಂದಲ್ಲ ನಾಳೆ ನಾಶವಾಗುವುದು ನಿಶ್ಚಿತ. ಹಾಗಾದ್ರೆ ಇವತ್ತು ನೀನು ನೋಡ್ತಾ ಇದೆಯಲ್ಲ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು, ಅಥವಾ ನೀನು ಅರ್ಜುನ ಹಿಂದೆ ಇದ್ದೀಯಾ? ಇಲ್ಲ. ಅಥವಾ ಹಿಂದೆ ಇದ್ದದ್ದೇ ನಿನಗೆ ಇರದೇ ಇರತಕ್ಕಂಥದ್ದು ಮುಂದೆ ಇರ್ತೇನೆ ಅಂತ ಹೇಳೋದು ಹೇಗೆ? ಹೀಗಾಗಿ ಮುಂದೆ ಇರೋದಕ್ಕೂ ಸಾಧ್ಯ ಇಲ್ಲ. ಹುಟ್ಟಿರತಕ್ಕಂತಹ ಪ್ರತಿಯೊಂದು ಪಶು ಪಕ್ಷಿ ಪ್ರಾಣಿ ಕ್ರಿಮಿಕೀಟಗಳಿಗೆ ಮರಣ ಅಂಬಿರ್ತಕ್ಕಂಥದ್ದು ಇದು ನಿಶ್ಚಿತವಾಗಿರ್ತಕ್ಕಂಥದ್ದು. ಇದು ಭಗವಂತನ ಸಂಕಲ್ಪ, ಇದು ಪ್ರಕೃತಿಯ ನಿಯಮ. ಈ ಪ್ರಕೃತಿಯ ನಿಯಮದ ವಿರುದ್ಧ ಯಾರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಅಪರಿಹಾರ್ಯ. ಅದಕ್ಕಾಗಿ ಇದನ್ನ ಅರ್ಥ ಮಾಡಿಕೊಳ್ಳದೆ ನೀನು ಮಾತನಾಡ್ತಾ ಇದೆಯಲ್ಲ, ಇದು ಯಾವ ಜ್ಞಾನಿಗಳಿಗೂ ಸಮ್ಮತವಾಗಿರತಕ್ಕಂಥದ್ದಲ್ಲ. ಅದಕ್ಕಾಗಿ ನಿನಗೆ ವಿಶೇಷವಾಗಿರ್ತಕ್ಕಂತಹ ವಿಚಾರಗಳನ್ನ ಇಲ್ಲಿ ತಿಳಿಸ್ತಾ ಇದ್ದೇವೆ. ದೇಹಿನೋ ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ಧೀರಸ್ತತ್ರ ನ ಮುಹ್ಯತಿ. ಯಾವುದೋ ಜನ್ಮಾಂತರದ ಪುಣ್ಯದಿಂದ ಜೀವ 84 ಲಕ್ಷ ಜೀವರಾಶಿಗಳನ್ನ ದಾಟಿ ಬಂದ ಶರೀರ ಇದು. ಹೀಗಾಗಿ ಮನುಷ್ಯ ದೇಹ ಬಂದಿದೆ. ಆ ಮನುಷ್ಯ ದೇಹದ ಸಂಪರ್ಕವಾಗಿದೆ. ಬಾಲ್ಯವನ್ನ ಕಳೆದ ತಾರುಣ್ಯ ಬರ್ತದೆ. ತಾರುಣ್ಯ ಹೋದ ಮೇಲೆ ವೃದ್ಧಾಪ್ಯ ಬರ್ತದೆ. ಹೀಗಾಗಿ ವೃದ್ಧಾಪ್ಯವು ಕಳೆದ ಮೇಲೆ ಈ ದೇಹದ ನಾಶವಾಗ್ತದೆ. ಈ ದೇಹದ ನಾಶವಾಗಿ ಮತ್ತೆ ಹೊಸದೊಂದು ದೇಹ ಬರುತ್ತದೆ. ಹೀಗಾಗಿ ಇದು ನಿರಂತರವಾಗಿರ್ತಕ್ಕಂತಹ ಇದು ಕಾಲಚಕ್ರ, ಇದು ಪ್ರಕೃತಿಯ ಚಕ್ರ. ಇದು ನನ್ನ ಅಧೀನದಲ್ಲಿ ನನ್ನಿಂದಲೇ ನಡೀತದೆ. ಹೀಗಾಗಿ ಅರ್ಜುನ, ಅನೇಕರು ಹಿಂದೆ ಮರಣ ಹೊಂದಿದ್ದಾರೆ, ಮುಂದೆ ಅನೇಕರು ಮರಣವನ್ನು ಹೊಂದುವರಿದ್ದಾರೆ. ಹೀಗಾಗಿ ಇಂತಹ ವಿಷಯಕ್ಕೆ ನೀನು ಯಾಕೆ ದುಃಖ ಪಡಬೇಕು? ಹೀಗಾಗಿ ಇದೆಲ್ಲವೂ ಸಹಿತ ಸರಿ. ಹುಟ್ಟಿರ್ತಕ್ಕಂತಹ ಪ್ರತಿಯೊಂದು ಪಶು ಪಕ್ಷಿ ಪ್ರಾಣಿಗಳಿಗೆ ಅವಸ್ಥೆಗಳು ಬಂದೇ ಬರ್ತದೆ ಅಂತ. ಸರಿ, ಇದು ಯಾಕೆ ನಿನಗೆ ಬಂತು ಅಭಿಮಾನ? ಮನುಷ್ಯನಿಗೆ ಅಭಿಮಾನ ಬರ್ತಕ್ಕಂಥದ್ದು ಅದಕ್ಕಾಗಿ ಹೇಳ್ತಾರೆ, ಬಹಳ ಪ್ರಧಾನ ಇದು. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಿನೋಹ ಅನಿತ್ಯಾಹ ಸ್ತಾಂ ತಿತಿಕ್ಷ ಭಾರತ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ, ವಿಶೇಷವಾಗಿ ಹೇಳ್ತಾರೆ, ಅಭಿಮಾನ ಅಂಬಿರ್ತಕ್ಕಂಥದ್ದೇ ವಿಶಿಷ್ಟವಾಗಿರ್ತಕ್ಕಂತಹ ದುಃಖದ ಮೂಲವಾಗಿದೆ. ಹಾಗಾದ್ರೆ ಏನು? ಇಂದ್ರಿಯಗಳು, ಪ್ರತಿಯೊಂದು ಪದಾರ್ಥಗಳ ಜೊತೆಯಲ್ಲಿ ಇಂದ್ರಿಯಗಳ ಸಂಪರ್ಕ ಇರುವ ಕಾರಣದಿಂದ, ಸನ್ನಿಕರ್ಷ ಇರುವ ಕಾರಣದಿಂದ ಅವು ನಮ್ಮ ಸುಖ ದುಃಖಗಳಿಗೆ ಕಾರಣವಾಗ್ತದೆ. ಅವುಗಳ ವಿಶೇಷವಾಗಿರ್ತಕ್ಕಂತಹ ನಮ್ಮ ಸುಖ ದುಃಖಗಳಿಗೆ ಕಾರಣವಾಗ್ತದೆ. ಅವೆಲ್ಲವೂ ಸಹಿತ ಇಂದ್ರಿಯ ಸನ್ನಿಕರ್ಷವಾಗಿರುವ ಕಾರಣದಿಂದ. ಮಾತ್ರ ಸ್ಪರ್ಶಾಸ್ತು ಕೌಂತೆ, ಕುಂತಿಯ ಮಗನಾಗಿರ್ತಕ್ಕಂತಹ ಅರ್ಜುನನಿಗೆ ಹೇಳ್ತಾರೆ. ಹೀಗಾಗಿ ಅವೆಲ್ಲ ಇಂದ್ರಿಯಗಳಿಗೆ ಸನ್ನಿಕರ್ಷವಾಗಿರುವ ಕಾರಣದಿಂದ ನಮಗೆ ಸುಖಗಳಾಗಿರಬಹುದು, ದುಃಖಗಳಾಗಿರಬಹುದು, ಇವೆಲ್ಲವೂ ಸಹಿತ ಅಭಿಮಾನದಿಂದ ಆ ವಿಷಯ ಸಂಬಂಧಗಳು ದುಃಖಕ್ಕೆ ಕಾರಣವಾಗ್ತಾ ಇದೆ. ಹೀಗಾಗಿ ಇಂಥದ್ದನ್ನೆಲ್ಲವನ್ನು ಸಹಿತ ನಾವು ವಿಶೇಷವಾಗಿ ಇಲ್ಲಿ ತಿಳಿಸಿಕೊಡ್ತಾರೆ. ಎಂತಹ ಕರ್ಮಗಳು ಇಲ್ಲಿ ಮಾಂಗ್ಮಾನ ಇತ್ಯತಃ ಕರ್ಮಣಿ ಅಂತ ಹರಿದ್ದಾರೆ. ಅಂದ್ರೆ ಕರ್ಮಗಳಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ಆಸಕ್ತಿಯನ್ನು ಹೊಂದಿ ನಿರಂತರವಾಗಿರ್ತಕ್ಕಂತಹ ಕರ್ಮಗಳನ್ನು ಮಾಡಿ 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 ಅದರಲ್ಲಿ ವಿಶೇಷವಾದ ಆಸಕ್ತಿಯನ್ನು ಹೊಂದಿರತಕ್ಕಂತಹ ವ್ಯಕ್ತಿಗೆ ಸುಖ ದುಃಖಾದಿಗಳು ವಿಶೇಷವಾಗಿ ಅವುಗಳ ಸ್ಪರ್ಶ ಅವನಿಗೆ ಆಗೇ ಆಗ್ತದೆ. ಹೀಗಾಗಿ ಇಂತಹ ವಿಷಯದಲ್ಲಿ ನಮಗೆ ಅಭಿಮಾನ ಅಂಬಿರ್ತಕ್ಕಂಥದ್ದು ದುಃಖದ ಮೂಲವಾಗ್ತದೆ. ಹೀಗಾಗಿ ಅಭಿಮಾನವನ್ನ ಪಡಬಾರದು ಎಂಬಿರ್ತಕ್ಕಂತಹ ವಿಚಾರವನ್ನ
ನಮಗೆ ಇಲ್ಲಿ ನಿರೂಪಣೆಯನ್ನ ಮಾಡುತ್ತಾರೆ. ಸರಿ, ಯಾವುದೇ ಇರಲಿ, ಸನ್ನಿಕರ್ಷವಾದಾಗ ಮಾತ್ರ ಶೀತೋಷ್ಣ ಸುಖ ಯಾವುದೇ ಇರಬಹುದು, ಇದು ಶೀತ ಇರಬಹುದು. ಈಗ ನೋಡಿ, ಸನ್ನಿಕರ್ಷ ಆಗದೇ ಇದ್ರೆ ನಮಗೆ ಶೀತೋಷ್ಣದ ಸಂಪರ್ಕ ಹೇಗೆ ಗೊತ್ತಾಗ್ತದೆ? ಈಗ ಅಗ್ನಿಯ ಸಂಪರ್ಕವಾದಾಗ ಇದು ಉಷ್ಣ ಅಂತ ಗೊತ್ತಾಗ್ತದೆ, ಶೀತದ ಸಂಪರ್ಕವಾದಾಗ ಇದು ಶೀತ ಅಂತ ಗೊತ್ತಾಗ್ತದೆ. ಇತ್ತಂಚ ಸನ್ನಿಕರ್ಷವಾಗಿರುವ ಸಂದರ್ಭದಲ್ಲಿ ಅವುಗಳ ಶೀತೋಷ್ಣಗಳ ದುಃಖದ ಅನುಭವ ನಮಗೆ ಹೇಗೆ ಬರುತ್ತದೋ, ಅದೇ ತರಹದಲ್ಲಿ ಕರ್ಮದಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿ ಆಯಾ ವಿಷಯ ವಸ್ತುಗಳ ಸಂಪರ್ಕವಾದಾಗ ಈ ತರಹದಲ್ಲಿ ಸುಖ ದುಃಖಾದಿಗಳು ಪ್ರಧಾನವಾಗಿ ಆಗ್ತದೆ. ಇದಕ್ಕೆ ಮುಖ್ಯ ಕಾರಣವೇ ಅಭಿಮಾನ. ಹೀಗಾಗಿ ಯೋಗ್ಯವಾದ ಅಭಿಮಾನ ಇದ್ದರೆ ಅದು ಸರಿ. ಆದರೆ ಪ್ರಕೃತಿಯ ವಿರುದ್ಧವಾಗಿರತಕ್ಕಂತಹ ಅಭಿಮಾನ ಎಂಬಿರತಕ್ಕಂಥದ್ದು, ನಾನು ನನ್ನದು ಎಂಬಿರತಕ್ಕಂತಹ, ಅದನ್ನೇ ದಾಸರು ಹೇಳುತ್ತಾರೆ, ಮೆಕ್ಕೆಕಾಯಿ ಕಂಡೇ ನೋವ ತೆಕ್ಕೆ ಘಡತರ ಅಂತ ಹೇಳಿದಾಗ ಇದು ಮಾತ್ರ ಸ್ಪರ್ಶಾಸ್ತು ಕೌಂತೆ ಎಂಬಿರತಕ್ಕಂತಹ ಮಾತಿಗೆ ಬಹಳಷ್ಟು ಸಮಾನವಾಗಿ ಹೊಂದಿಕೊಳ್ಳುತ್ತದೆ. ಅದರ ಅರ್ಥ ಇಷ್ಟೇ, ವಿಶೇಷವಾಗಿ ನಮ್ಮ ಜೀವನದಲ್ಲಿ ನಾನು ನನ್ನದು ಎಂಬಿರತಕ್ಕಂಥದ್ದು ಅತಿಯಾಗಿ ಹಚ್ಚಿಕೊಂಡಾಗ ಅದೇ ವಿಷಯ ವಸ್ತುಗಳಿಂದಲೇ ನಮಗೆ ಸುಖವೂ ಆಗ್ತದೆ, ದುಃಖವೂ ಆಗ್ತದೆ. ಉದಾಹರಣೆಗೆ, ನಮಗೆ ಒಂದು ಪದಾರ್ಥ ಬಹಳ ಇಷ್ಟ, ಸರಿ, ಆ ಪದಾರ್ಥವನ್ನ ಸ್ವೀಕಾರ ಮಾಡಿದಾಗ ನಮಗೇನಾಗ್ತದೆ? ಸುಖವಾಯಿತು. ಇತ್ತಂಚ ಆ ಪದಾರ್ಥ ನಮಗೆ ಸಿಗದೇ ಇದ್ದಾಗ, ಯಾವಾಗ ಆ ಪದಾರ್ಥವನ್ನು ತಿಂದಿದ್ದೇನೆ ಅಂತ ಅನಿಸ್ತದೆ, ಇತ್ತಂಚೆ ನಿಮಗೆ ಸಿಗಲಿಲ್ಲ. ಸಿಗದೇ ಇದ್ದಾಗ ಏನಾಗ್ತದೆ? ಕೆಲವರಿಗೆ ಇಷ್ಟ, ಯಾರೋ ಪಾಪ ಬಹಳ ಮಂಡಿಗೆ ಇಷ್ಟ ಅಂತ ತಿಳ್ಕೊಳ್ಳಿ, ಯಾವುದೋ ಕಾರ್ಯಕ್ರಮದಲ್ಲಿ ಮಂಡಿಗೆ ಮಾಡಿಸಿದ್ರು, ಅವರಿಗೆ ಬಹಳ ದಿವಸದಿಂದ ಮಂಡಿಗೆ ತಿನ್ಬೇಕು ಅಂತ ಆಸೆ. ಇತ್ತಂಚ ಹಿಂದೆ ಮಂಡಿಗೆ ತಿಂದಿರತಕ್ಕಂತಹ ಅಭಿಮಾನ ಅವರಿಗೆ ವಿಶೇಷವಾದ ಸುಖ ಆಗಿದೆ ಮಂಡಿಗೆ ತಿನ್ನೋದ್ರಿಂದ. ಆದ್ರೆ ಏನು ಮಾಡೋದು, ಇವರು ಆ ಕಾರ್ಯಕ್ರಮಕ್ಕೆ ಊಟಕ್ಕೆ ಹೋಗುವುದು ಸ್ವಲ್ಪ ತಡವಾಯಿತು. ಹೀಗಾಗಿ ಮಾಡಿದ ಮಂಡಿಗೆ ಎಲ್ಲ ಖಾಲಿ ಆಯಿತು, ಏನೂ ಉಳಿದಿಲ್ಲ, ಕೇವಲ ಸಕ್ಕರೆ ಮಾತ್ರ ಉಳ್ಕೊಂಡಿರೋದು, ಪಾಯಸ ಒಂದು ಉಳ್ಕೊಂಡಿತ್ತು. ಅವರಂದ್ರು ಏನೂ ಇಲ್ಲ, ಅನ್ನ ಹೊಳಿ ಪಾಯಸ ಉಳ್ಕೊಂಡಿದೆ. ಅಯ್ಯೋ, ಎಲ್ಲರೂ ಹೇಳ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿತ್ರಿ ಮಂಡಿಗೆ, ಗರಿ 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 ಮಂಡಿಗೆ, ಅದ್ರ ಮೇಲೆ ವಿಶೇಷವಾಗಿ ತುಪ್ಪ. ನಾನು ಯಾಕೆ ಊಟದ ದೃಷ್ಟಾಂತ ಅಂದ್ರೆ, ಊಟದ ದೃಷ್ಟಾಂತ ಕೊಟ್ರೆ ಲಘು ತಲೆ ಒಳಗೆ ಹೋಗ್ತದ ಅಂತ ಅನ್ನೋದಕ್ಕೆ ಆ ದೃಷ್ಟಾಂತ ಕೊಡ್ಲಿಕ್ಕೆ. ಇತಂಚ ಮಂಡಿಗೆಯಿಂದ ಸುಖವನ್ನ ಅನುಭವಿಸಿದ ಅನುಭವ ಇದೆ. ಅದೇ ಮಂಡಿಗೆ ಸಿಗದೇ ಇರುವ ಸಂದರ್ಭದಲ್ಲಿ ನೋಡಿ, ಮಂಡಿಗೆ ಮೇಲೆ ಅಭಿಮಾನ ಬೇರೆ, ಇದೇ ವಿಶೇಷವಾದ ಆ ಮಂಡಿಗೆ ಸಿಗದೇ ಇರುವಾಗ ಅದೇ ಮಂಡಿಗೆ ಸಿಕ್ಕಿಲ್ಲ ಅಂತ ಮನಸ್ಸಿಗೆ ಬೇಸರವಾಗಿ ದುಃಖವಾಗುವುದಕ್ಕೂ ಅದೇ ಕಾರಣ. ಯಾವುದರಿಂದ ಸುಖವೋ ಅದರಿಂದಲೇ ದುಃಖ. ಹೀಗಾಗಿ ಇದು ಸನ್ನಿಕರ್ಷ ಎಲ್ಲದರಿಂದಲೂ ಸಹಿತ ನಮಗೆ ವಿಶೇಷವಾಗಿ ನಮಗೆ ಸಿಗುತ್ತದೆ. ಶೀತೋಷ್ಣ ಸುಖ ದುಃಖದ ಮಾತ್ರ ಸ್ಪರ್ಶ ಆಗಮಾಪಿ ಹೇಳಿದ್ದಾರೆ. ಹೀಗೆ ಅವುಗಳನ್ನ ವಿಶೇಷವಾಗಿ ಜೋಡಿಸಬೇಕು ಅಂತ ಇದಕ್ಕೆ ಬಹಳ ವಿಸ್ತೃತವಾಗಿರ್ತಕ್ಕಂತಹ ವಿವರಣೆಯನ್ನ ಸಾಕ್ಷಾತ್ ವಿವೃತಿಕಾರರು ಕೊಡ್ತಾರೆ. ಸರಿ, ಹಾಗಾದ್ರೆ ಅಭಿಮಾನವನ್ನು ಬಿಡಬೇಕು ಅಂತ ಹೇಳ್ತಾರೆ. ಯಂ ಹಿ ವ್ಯಥಯಂತ್ಯಂತೆ ಪುರುಷಂ ಪುರುಷರ್ಷವಃ ಸಮದುಃಖ ಸುಖಂ ಧೀರಂ ಸಹ ಅಮೃತತ್ವಾಯ ಕಲ್ಪತೆ ಅಂತ ಹೇಳಿದ್ದಾರೆ. ಅರ್ಜುನ, ಈ ವಿಷಯ ಸಂಬಂಧಗಳ, ಯಾವ ವಿಷಯ ಸಂಬಂಧಗಳಿಂದ ಸುಖ ಅನುಭವಿಸ್ತೀಯೋ ಅದೇ ವಿಷಯ ಸಂಬಂಧಗಳಿಂದಲೇ ದುಃಖವನ್ನು ಅನುಭವಿಸ್ತೀವಿ. ಇದ್ದಾಗ ಎಲ್ಲರ ಜೊತೆಯಿಂದ ಸುಖವಾಗಿ ಇರ್ತಾ ಇರ್ತೇವೆ, ಅದೇ ಆ ವಸ್ತು ನಮ್ಮ ಮುಂದೆ ಕಾಣಿಸದೇ ಇದ್ದಾಗ ಮನಸ್ಸಿಗೆ ದುಃಖವಾಗ್ತದೆ. ಇತಂಚ ಈ ವಿಷಯ ಸಂಬಂಧಗಳು ಸುಖ ದುಃಖಗಳನ್ನ ಎರಡೂ ಕೊಡ್ತದೆ. ಅದಕ್ಕಾಗಿ ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭೋ ಜಯಾಜಯೋ ಅಂತ ಹೇಳಿರೋದು. ಸುಖ ಬಂದಾಗಲೂ ದುಃಖ ಬಂದಾಗಲೂ, ಲಾಭವಾದಾಗಲೂ ಅಲಾಭವಾದಾಗಲೂ, ಜಯವಾದಾಗಲೂ ಅಪಜಯವಾದಾಗಲೂ ಜ್ಞಾನಿಯಾಗಿರತಕ್ಕಂತಹ ವ್ಯಕ್ತಿ ಅದನ್ನು ಸಮಾನವಾಗಿ ಸ್ವೀಕಾರ ಮಾಡಬೇಕು ಎಂಬರ್ತಕ್ಕಂಥದ್ದನ್ನು ತಿಳಿಸಿಕೊಡ್ತಾರೆ. ಹಾಗೆ ಇದನ್ನ ಸುಖ ದುಃಖಗಳು ಬರ್ತಕ್ಕಂಥದ್ದಿದೆಯಲ್ಲ, ಸಮ ದುಃಖ ಸುಖಂ ಧೀರಂ, ಇದನ್ನ ಸಮನಾಗಿ ಯಾರು ತೆಗೆದುಕೊಳ್ತಾರೆ ಅವನನ್ನ ಧೀರ ಅಂತ ಕರೀತಾರೆ. ನೋಡಿ, ಧೀರ ಎಂಬ ಶಬ್ದಕ್ಕೆ ಧಿಯಾರಮಂತೆ ಇತಿ ಧೀರ ಅಂತ ಕರೆದಿದ್ದಾರೆ. ಯಾರು ಒಳ್ಳೆ ತತ್ವಜ್ಞಾನದ ಬುದ್ಧಿಯಿಂದ ಅದರಲ್ಲೇ ಆನಂದವನ್ನು ಪಡ್ತಾನೆ, ಆಧ್ಯಾತ್ಮಿಕ ತತ್ವಜ್ಞಾನದ ಅಡಿಯಲ್ಲಿ ಸುಖ ಬಂದಾಗಲೂ ದುಃಖ ಬಂದಾಗಲೂ ಅದನ್ನು ಸ್ವೀಕಾರ ಮಾಡತಕ್ಕಂತಹ ಒಂದು ಅದ್ಭುತವಾಗಿರತಕ್ಕಂತಹ ಶಕ್ತಿ ಇದೆಯಲ್ಲ, ಅಂಥವರನ್ನ ಧೀರ ಅಂತ ಕರೀತಾರೆ. ಅಂಥವರಿಗೆ ಅಮೃತತ್ವಾಯ ಕಲ್ಪತೆ. ಹೀಗೆ ಸುಖ ದುಃಖಗಳನ್ನು ಸರಿಯಾಗಿ ತಿಳಿದುಕೊಂಡು ಯಾರು ಸಾಧನ ಮಾಡುತ್ತಾರೆ ಅಂಥವರಿಗೆ ಅಮೃತತ್ವ, ವಿಶೇಷವಾಗಿರ್ತಕ್ಕಂತಹ
ಮೋಕ್ಷಾದಿ ಫಲಗಳು ಸಹಿತ ಲಭ್ಯವಾಗ್ತದೆ ಎಂಬತಕ್ಕಂತಹ ವಿಚಾರವನ್ನ ಇಲ್ಲಿ ತಿಳಿಸಿಕೊಡ್ತಾರೆ. ಆದರೆ ತಿಳಿಸ್ತಾರೆ, ವಿಶಿಷ್ಟವಾಗಿರ್ತಕ್ಕಂತಹ ಬಗ್ಗೆ ಪ್ರಶ್ನೆ ಬರ್ತದೆ. ಹಾಗಾದ್ರೆ ಯಾವ ಕರ್ಮಗಳು ದುಃಖದಾಯಕ, ಯಾವ ಕರ್ಮಗಳು ಸುಖದಾಯಕ, ಯಾವುದನ್ನ ಮಾಡುವುದರ ಮೂಲಕವಾಗಿ ನಮಗೆ ಸುಖ ಪ್ರಾಪ್ತಿಯಾಗ್ತದೆ? ಸುಲಭವಲ್ಲವೋ ಮಹದಾನಂದ. ಈ ಆನಂದ ಸಂತೋಷ ಇದು ಸುಲಭ ಅಲ್ಲ. ಹೌದು, ಇತ್ತಂಚ ನಮಗೆ ಸುಖ ಬೇಕು, ಆನಂದ ಬೇಕು. ಯಾವುದನ್ನ ಮಾಡುವುದರಿಂದ ನಮಗೆ ಆನಂದ ಸಿಗುತ್ತದೆ, ಯಾವ ಕರ್ಮಾಚರಣೆಯನ್ನ ಮಾಡುವುದರಿಂದ ನಮಗೆ ದುಃಖವಾಗ್ತದೆ, ಇದನ್ನು ಹೇಳಬೇಕು ಅಂತ ಹೇಳಿದಾಗ, ನಾಸತೋ ವಿದ್ಯತೆ ಭಾವೋ ನಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟ ಅನಂತ ಸ್ತನಯೋ ತತ್ವದರ್ಶಿಭಿ ಅಂತ ಹೇಳಿದ ಹಾಗೆ, ಏನು ಅಂದ್ರೆ ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಅಂತ ಹೇಳಿದ್ದಾರೆ. ಅಂದ್ರೆ ಕೆಟ್ಟ ಕೆಲಸದಿಂದ, ಕೆಟ್ಟ ಕರ್ಮಗಳಿಂದ ಏನು ಅಂದ್ರೆ ವಿಶೇಷವಾಗಿರ್ತಕ್ಕಂತಹ ದುಃಖವೇ ಆಗ್ತದೆ. ಒಳ್ಳೆಯ ಕರ್ಮಗಳನ್ನ ವಿಶಿಷ್ಟವಾಗಿ ನಾವು ಮಾಡಿದ್ರೆ, ಆದರೆ ಸತ್ಕರ್ಮಗಳನ್ನ ಮಾಡಿದ್ದೇ ಆದರೆ ಅದರಿಂದ ನಾವು ವಿಶೇಷವಾಗಿರ್ತಕ್ಕಂತಹ ನಮಗೆ ಸುಖವಾಗ್ತದೆ. ಹೀಗೆ ಅದನ್ನ ಎಲ್ಲರೂ ಸಹಿತ ಹಿಂದಿನಿಂದಲೂ ಹೇಳಿಕೊಂಡು ಬಂದಿದ್ದಾರೆ, ಮೊದಲಿಂದಲೂ ಸಹಿತ ಅದನ್ನು ಹೇಳಿದ್ದಾರೆ. ಇಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ಸತ್ ಎಂಬ ಶಬ್ದಕ್ಕೆ ಕರ್ಮ ಅಂತ ಅರ್ಥ ಮಾಡಿ, ಅಸತ್ ಎಂಬ ಶಬ್ದಕ್ಕೆ ದುಷ್ಕರ್ಮ ಅಂತ ಅರ್ಥ ಮಾಡಿ, ಅದರಂತೆ ಅದರ ಭಾವ ಅಂದರೆ ಅದರ ಸುಖ. ವಿಶೇಷವಾಗಿ ಸತ್ ಅಂದರೆ ಶ್ರೇಷ್ಠವಾದ ಕರ್ಮಗಳಿಂದ ಮಾಡಿದ್ದೇ ಆದರೆ ಅದರ ವಿಶಿಷ್ಟವಾದ ಭಾವ ಯಾವುದು ಅಂದರೆ ಸುಸುಖ. ಅಸತ್ ಅಂಬುರ್ತಕ್ಕಂತಹ ಅಸದುಪಾಸನೆ ಮಾಡಬಾರದು ಅಂತ ಹೇಳ್ತಾರೆ. ಅಸತ್ ಅಂಬುರ್ತಕ್ಕಂಥದ್ದು ಕುಕರ್ಮ, ದುಷ್ಕರ್ಮ ಅಂತ ಅರ್ಥ ಇದೆ. ಅಂತಹ ದುಷ್ಕರ್ಮಕ್ಕೆ ಏನು ಫಲ ಅಂದರೆ ಅಭಾವ. ಅಭಾವ ಅಂದರೆ ವಿಶೇಷವಾಗಿರ್ತಕ್ಕಂತಹ ದುಃಖ ಅನ್ನುವಂತಹ ವಿಷಯವನ್ನು ಇಲ್ಲಿ ತಿಳಿಸ್ತಾರೆ. ಅದಕ್ಕೆ ಹೇಳಿದ್ರು ಏನಂದ್ರೆ ಪ್ರಶಸ್ತೆ ಕರ್ಮಣಿ ತಥಾ ಸತ್ಶಬ್ದ ಪಾರ್ಥಯುಜ್ಯತೆ ಅಂತ. ಸತ್ಶಬ್ದಕ್ಕೆ ಒಳ್ಳೆ ಕರ್ಮಗಳು ಅಂತ ಅರ್ಥ ಮಾಡಬೇಕು. ಬೇರೆ ಬೇರೆ ಭಾಷ್ಯದಲ್ಲಿ ಅನೇಕ ಪ್ರಮೇಯ ಟೀಕಾರಾಯರ ವಿಶಿಷ್ಟವಾಗಿರ್ತಕ್ಕಂತಹ ವ್ಯಾಖ್ಯಾನಗಳ ಪ್ರಮೇಯ ದೀಪಿಕಾದಲ್ಲಿ ವಿಶೇಷ ಇನ್ನು ಕೆಲವು ಅರ್ಥಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನೆಲ್ಲ ಸಂಗ್ರಹಿಸಿ ಸಾಕ್ಷಾತ್ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ, ಇಲ್ಲಿ ಸತ್ ಎಂಬ ಶಬ್ದಕ್ಕೆ ವಿಶಿಷ್ಟವಾದ ಕರ್ಮಗಳು ಅಂತ ತೆಗೆದುಕೊಳ್ಳಬೇಕು, ಅಸತ್ ಎಂಬರ್ತಕ್ಕಂತಹ ಶಬ್ದಕ್ಕೆ ವಿಶೇಷವಾಗಿರ್ತಕ್ಕಂತಹ ದುಷ್ಕರ್ಮಗಳು ಅಂತ ತೆಗೆದುಕೊಳ್ಳಬೇಕು. ಅದರ ಭಾವ ವಿಶಿಷ್ಟವಾದ ಸುಖ ಅಂತ ಅರ್ಥ ಆಗತ್ತೆ. ಇದರ ಅಭಾವ ಅದು ವಿಶೇಷವಾಗಿರ್ತಕ್ಕಂತಹ ದುಃಖ ದುಃಖ ಅಂತ ಹೇಳ್ತಾರೆ. ಹೀಗೆ ಪ್ರಶಸ್ತ್ಯ ಕರ್ಮಣಿ ಸತ್ಶಬ್ದ ಪಾರ್ಥಯುಜ್ಯತೆ ಅಂತ ಹೇಳಿದಾಗ ಸತ್ಕರ್ಮಗಳು ಸತ್ಕರ್ಮಗಳು ಅಂತ ವಿಶೇಷವಾಗಿ ತಿಳಿಸಿಕೊಡುತ್ತದೆ ಅನ್ನುವಂತಹ ವಿಚಾರವನ್ನ ಇಲ್ಲಿ ತಿಳಿಸಿಕೊಡ್ತಾರೆ. ಅಸತೋ ಅನ್ನುವಂತಹ ಶಬ್ದಕ್ಕೆ ದುಷ್ಕರ್ಮಣ ಸಕಾಶಾತ್, ಏನಂದ್ರೆ ದುಷ್ಕರ್ಮಗಳನ್ನ ಮಾಡಿದರೆ ಸುಖ ಪ್ರಾಪ್ತಿ ಇಲ್ಲ, ಅದರಿಂದ ದುಃಖವೇ ಆಗ್ತದೆ. ಹೀಗಾಗಿ ವಿಶೇಷವಾಗಿರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂತಹ ಕರ್ಮಗಳನ್ನ ಪ್ರತಿಯೊಬ್ಬ ಮನುಷ್ಯನಾಗಿರ್ತಕ್ಕಂಥವನು ಮಾಡಬೇಕು ಎಂಬರ್ತಕ್ಕಂತಹ ವಿಚಾರವನ್ನ ಇಲ್ಲಿ ಪ್ರಸ್ತುತ ನಿರೂಪಣೆ ಮಾಡಿಕೊಡ್ತಾರೆ. ಹೀಗೆ ವಿವರಿಸ್ತಾ ಒಂದೊಂದು ವಿಚಾರಗಳನ್ನ ಒಂದೊಂದು ತತ್ವಗಳನ್ನ ಅತ್ಯದ್ಭುತವಾಗಿ ನಿರೂಪಣೆಯನ್ನು ಮಾಡ್ತಾರೆ. ಆದ್ರೆ ಹೇಳ್ತಾರೆ, ನೀನು ಇಲ್ಲಿಯವರೆಗೆ ಕೇಳಿದೆಯಲ್ಲ, ಈ ಜೀವನಿಗೆ ಹುಟ್ಟಿಲ್ಲ, ಈ ಜೀವನಿಗೆ ದೇಹದ ಸಂಪರ್ಕವಾಗ್ತದೆ, ಹೀಗಾಗಿ ಅವನು ಹುಡ್ತಾನೆ ಸಾಯ್ತಾನೆ ಅಂತ ಹೇಳ್ತೇವೆ. ಸಾವುಗಳು ಇಲ್ಲ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ ಅಂತ ಹೇಳ್ತಾರೆ. ಜೀವನು, ಈ ಜೀವ ಇದ್ದಾನಲ್ಲ ಚೇತನ, ಸ್ವರೂಪತಃ ಹುಟ್ಟುವುದಿಲ್ಲ, ಸಾಯುವುದೂ ಇಲ್ಲ. ಆದರೂ ಸಹಿತ ನಮಗೆ ಭಗವಂತರ ಒಂದು ವಿಶೇಷವಾದ ಮೋಹದ ಆವರಕ, ಅದನ್ನು ನಾವೇನು ತಿಳಿದುಕೊಳ್ಳುತ್ತೇವೆ? ಒಂದು ಭಗವಂತನ ಅಚಿಂತ್ಯದ್ಭುತವಾಗಿರ್ತಕ್ಕಂತಹ ಶಕ್ತಿ ಈ ಜೀವನಿಗೆ ಆ ದೇಹದ ಸಂಪರ್ಕವಾಗ್ತದೆ. ಒಂದು ದೇಹವನ್ನು ಪಡೆದುಕೊಳ್ತಾನೆ, ಅವನಿಂದ ಕರ್ಮಗಳನ್ನು ಮಾಡಿಸ್ತಾನೆ, ಮತ್ತೆ ಅವನಿಗೆ ಫಲಗಳನ್ನು ಕೊಡ್ತಾನೆ, ಸುಖ ದುಃಖಾದಿಗಳನ್ನು ಕೊಡ್ತಾನೆ, ಮತ್ತೆ ಮತ್ತೊಂದು ದೇಹವನ್ನು ಪಡೆದುಕೊಳ್ತಾನೆ.
ಹೀಗೆ ಒಂದು ದೇಹದಿಂದ ಮತ್ತೊಂದು ದೇಹ, ಮತ್ತೊಂದು ದೇಹದಿಂದ ಮತ್ತೊಂದು ದೇಹ, ಇದನ್ನೇ ದಾಸರಿ ಕರೆದ್ರು ಕಪ್ಪೆ ಪಾತರ ಕುಣಿಯುವುದು ಕಂಡೆ, ಏಡಿ ಮದ್ದಳ ಬಡಿಯುವುದು ಕಂಡೆ, ಸುಳ್ಳು ನಮ್ಮಲ್ಲಿಲ್ಲೇ ಅವಯ್ಯ. ಕಪ್ಪೆ ಅಂದ್ರೆ ಈ ಜೀವ ಒಂದು ದೇಹದಿಂದ, ನೋಡಿ ಹೇಗೆ ಕಪ್ಪೆ ಜಿಗಿತಾ ಜಿಗಿತಾ ಬಂತು, ಅದೇ ತರಹದಲ್ಲಿ ಒಂದು ದೇಹದಿಂದ ಮತ್ತೊಂದು ದೇಹ, ಮತ್ತೊಂದು ದೇಹದಿಂದ ಮತ್ತೊಂದು ದೇಹ, ಹೀಗೆ ಜಿಗಿತ ಬಂದ ಈ ಜೀವ ಇದ್ದಾನಲ್ಲ, ಹುಟ್ಟು ಸಾವುಗಳು ನಮಗೆ ಆ ದೇಹಕ್ಕೆ ಹೊರತಾಗಿ ಜೀವನಿಗೆ ಇಲ್ಲ. ಆದ್ದರಿಂದ ಅವನನ್ನು ಪುರಾಣ ಅಂತಲೂ ಕರೀತೇವೆ. ಹೀಗಾಗಿ ಅವನು ಹುಟ್ಟಿಲ್ಲದ, ಸಾವು ಇಲ್ಲದ, ಹೀಗಾಗಿ ಭಗವಂತನ ಪ್ರತಿಬಿಂಬ ರೂಪನಾಗಿ ಅವನು ಇರ್ತಾನೆ ಅಂತ ಹೇಳಿ ದೇಹನಾಶ ಮಾತ್ರ ಇದೆ ಎಂಬುದನ್ನು ಸೂಕ್ಷ್ಮವಾಗಿ ನೀನಿಲ್ಲಿ ತಿಳಿದುಕೊಳ್ಳಬೇಕು ಅಂತ ಆ ವಿಷಯವನ್ನು ನಮಗೆ ತಿಳಿಸಿಕೊಡ್ತಾರೆ. ಇಲ್ಲಿ ನಚಾಯತೆ, ಮ್ರಿಯತೆ, ಅಲ್ಲೆಲ್ಲ ಒಂದೊಂದಕ್ಕೂ ಬಹಳಷ್ಟು ಅರ್ಥಗಳನ್ನು ಸಾಕ್ಷಾತ್ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ನಿರೂಪಣೆ ಮಾಡ್ತಾರೆ, ಬಹಳಷ್ಟು ವರ್ಣನೆಯನ್ನು ಮಾಡ್ತಾರೆ. ಹೀಗಾಗಿ ಒಂದೊಂದು ಪ್ರತಿ ಸಂದರ್ಭದಲ್ಲೂ ಹೊಸವಾಗಿರ್ತಕ್ಕಂತಹ ದೇಹವನ್ನು ಪಡೆದುಕೊಳ್ತಾನೆ. ಗರುಡ ಪುರಾಣದಲ್ಲಿ ಅನೇಕ ವಿಚಾರಗಳನ್ನು ಕೇಳುತ್ತೀರಿ. ಅವರವರ ಮಾಡಿರ್ತಕ್ಕಂತಹ ಕರ್ಮಕ್ಕನುಸಾರವಾಗಿ ಅವರನ್ನ ಈ ಯೋನಿಯಲ್ಲಿ ಹುಟ್ಟಿಸ್ತಾನೆ, ಈ ದೇಹದ ಸಂಪರ್ಕ ಮಾಡಿಸ್ತಾನೆ, ಈ ದೇಹದ ಸಂಪರ್ಕ ಮಾಡಿಸ್ತಾನೆ, ಮತ್ತೆ ಅದಕ್ಕೆ ಸಾವು ಬರ್ತದೆ, ಮತ್ತೊಂದು ದೇಹದ ಸಂಪರ್ಕವಾಗ್ತದೆ. ಹೀಗೆ ಜೀವ ಅನಾದಿನಿತ್ಯ, ಅವನು ಶಾಶ್ವತ, ಅವನು ಪುರಾಣ. ಹೀಗಾಗಿ ಆದರೆ ಅವನಿಗಿರ್ತಕ್ಕಂತಹ ದೇಹದ ಸಂಪರ್ಕ ಇದೆಯಲ್ಲ, ಆ ದೇಹಕ್ಕೆ ನಾಶ ಹೊರತಾಗಿ ಜೀವನಿಗೆ ನಾಶ ಇಲ್ಲ ಅನ್ನುವುದು ಸ್ಪಷ್ಟವಾಗಿ ತಿಳಿದುಕೋ ಅನ್ನುವಂತಹ ಮಾತನ್ನ ತಿಳಿದುಕೊಟ್ಟು. ಸರಿ, ಅಷ್ಟ ಮಾತ್ರ ಅಲ್ಲ, ಇನ್ನು ಹೇಳ್ತಾನೆ, ವೇದಾ ವಿನಾಶಿನಂ ನಿತ್ಯಂ ಏನಂ ಅಜಂ ಅವ್ಯಯಂ ಕಥಂ ಸ ಪುರುಷ ಪಾರ್ಥಃ ಕಂ ಘಾತಯತಿ ಹಂತಿಕಂ. ಹೀಗಾಗಿ ಇಲ್ಲಿ ಒಂದು ವಿಷಯವನ್ನು ತಿಳಿದುಕೋ, ನಮಗೆ ಈ ರಾಗದ್ವೇಷಗಳು ಬರ್ತದಲ್ಲ, ಇವತ್ತು ರಾಗದ್ವೇಷಗಳು, ಅಭಿಮಾನ, ಇವೆಲ್ಲವೂ ಸಹಿತ ನಮಗೆ ಬರ್ತದಲ್ಲ. ಈ ರಾಗದ್ವೇಷಾದಿಗಳು ಬರುವುದು ಹೇಗೆ ಅಂದ್ರೆ ಅಭಿಮಾನ ನಿಮಿತ್ತಕವಾಗಿ ಬರ್ತದೆ. ಆದರೆ ನಮಗನಿಸ್ತದೆ ಇವತ್ತಿನ ದಿವಸ ಆ ಜೀವ ಸತ್ತೋಯಿತು, ಆ ಜೀವದ ಮೇಲೆ ನಮಗೆ ಅತಿಯಾದ ಪ್ರೀತಿ ಇರ್ತದೆ, ಆ ಚೇತನದ ಮೇಲೆ ಅತಿಯಾದ ಪ್ರೀತಿ ಇರ್ತದೆ, ದುಃಖ ಆಗ್ತದೆ, ಸುಖವಾಗ್ತದೆ. ಇದು ಸ್ವಾಭಾವಿಕವಾಗಿ ನಮಗೆ ಬರ್ತದೆ. ಇತ್ತಂಚೆ ಆ ಜೀವನಿಗೆ ಸ್ವಾಭಾವಿಕವಾದ ನಾಶ ಇಲ್ಲ, ದೇಹನಾಶ ಮಾತ್ರ. ಆದರೆ ಈ ರಾಗದ್ವೇಷಗಳು ನಮಗೆ ಯಾಕೆ ಬರ್ತದೆ ಅಂತ ನೀನು ಪ್ರಶ್ನೆ ಮಾಡಿದರೆ ಅದಕ್ಕೆ ಅಭಿಮಾನ ಅಂಬಿರ್ತಕ್ಕಂಥದ್ದೇ ಪ್ರಧಾನ. ಈಗಾಗಲೇ ಅದನ್ನು ಹೇಳಿ ಆಗಿದೆ. ಹೀಗಾಗಿ ಆ ಅಭಿಮಾನ ನಮಗೆ ಜೀವನನ್ನ ವಿಶೇಷವಾಗಿ ಆ ಜೀವನೇ ಸತ್ತಿದ್ದಾನೆ, ಜೀವನೇ ಸತ್ತಿದ್ದಾನೆ ಅಂತ ನಾವು ತಿಳಿದುಕೊಳ್ಳುತ್ತೇವೆ. ಹಾಗೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಸದಾ ಆ ಜೀವ ಅಂಬರ್ತಕ್ಕಂಥದ್ದೇನಿದ್ದಾನೆ ಅವನು ಸದಾ ವಿಶಿಷ್ಟನಾಗಿ ಇರ್ತಾನೆ. ಅವನು ಹೇಗೆ ಅಂತ ಹೇಳಬೇಕಾದ್ರೆ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹೇಗೆ ಅಂದ್ರೆ ಒಂದು ದೃಷ್ಟಾಂತ ಕೊಡ್ತಾರೆ. ಎಷ್ಟು ಸುಂದರವಾದ ದೃಷ್ಟಾಂತ ಅಂದ್ರೆ, ಹಳೆಯ ಬಟ್ಟೆಯನ್ನ ಬಿಟ್ಟು ಮನುಷ್ಯ ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಈ ವೃದ್ಧಾಪ್ಯದ ಶರೀರವನ್ನು ತೊರೆದು ದೃಢವಾದ ಮತ್ತೊಂದು ಹೊಸ ಶರೀರವನ್ನು ಪಡೆದುಕೊಳ್ಳುತ್ತಾನೆ ಈ ಜೀವ. ಅದಕ್ಕೆ ಹೇಳಿದ್ರು, ಪೂರ್ವತ್ರ ಪುರಾಣ ಪದೇನ ಜೀವಸ್ಯ ದೇಹಾಂತರ ಪ್ರಾಪ್ತಿ ಉಕ್ತ ಅಂತ ಹೇಳಿದ್ದಾರೆ. ಪುರಾಣ ಎಂಬ ಶಬ್ದಕ್ಕೆ ನಿತ್ಯ ನೂತನ ಅಂತ ಅರ್ಥ. ಹೀಗಾಗಿ ಈ ಜೀವ ಇವತ್ತು ಈ ದೇಹ ಬಿಟ್ಟ, ಮತ್ತೆ ಅವನು ಕರ್ಮಾನುಸಾರವಾಗಿ ಮತ್ತೊಂದು ದೇಹ ಪಡೆದುಕೊಂಡ, ಅಲ್ಲಿಯೂ ಆ ದೇಹವನ್ನು ಬಿಟ್ಟ, ಮತ್ತು ಅವನ ಕರ್ಮಾನುಸಾರವಾಗಿ ಮತ್ತೊಂದು ದೇಹವನ್ನು ಪಡೆದುಕೊಂಡ. ಹೀಗೆ ಮೋಕ್ಷಾವಸ್ಥೆವರೆಗೂ ಸಹಿತ ಇದೇ ತರಹದ ಮುಂದುವರ್ಕೊಂಡು ಹೋಗ್ತದೆ. ಮೋಕ್ಷ ಯಾವಾಗ ಆಗ್ತದೆ ಮುಂದೆ ಆಮೇಲೆ ಆಲೋಚನೆ ಮಾಡೋಣ, ಅದರ ಬಗ್ಗೆ ಬೇರೆ ಇದೆ. ಆದರೆ ಹಾಗೆ ಕೌಮಾರಂ ಯೌವನಂ ಜರಾ ಇತ್ಯತ್ರ, ಈ ಕೌಮಾರ ಆಗಿರಬಹುದು, ಯೌವನ ಆಗಿರಬಹುದು, ಈ ವೃದ್ಧಾಪ್ಯ ಆಗಿರಬಹುದು, ಇದೆಲ್ಲವೂ ಸಹಿತ ಆ ಜೀವನ ಸಂಪರ್ಕ ಇರತಕ್ಕಂತಹ ದೇಹಕ್ಕೆ ಅನ್ನುವಂತಹ ವಿಚಾರವನ್ನ ಬಹಳ ವಿಶೇಷವಾಗಿ ಇದಾನಿಂ ದೃಷ್ಟಾಂತ ರೂಪೇಣ ತಂ ಉಪಪಾದಯತಿ ಅಂತ ಹೇಳಿ ವಿವೃತಿಕಾರರು ಬರೀತಾರೆ. ರಾಯರು ಬಳಸುವಂತಹ ಶಬ್ದಗಳು ಬಹಳಷ್ಟು ವಿಶಿಷ್ಟವಾದದ್ದು. ಅಂದರೆ ನಮಗೆ ತಿಳಿಸಿಕೊಡ್ತಾರೆ, ಅಯ್ಯೋ ಇದೇನೋ ದೃಷ್ಟಾಂತಕ್ಕೆ ಇದು ಏನ್ ದೃಷ್ಟಾಂತ ಅಂತ ನಮಗೆ ಗೊತ್ತಾದಾಗ, ಇದು ದೃಷ್ಟಾಂತ ಮುಖಾಂತರ, ಉದಾಹರಣೆಯ ಮುಖಾಂತರವಾಗಿ ಈ ರೀತಿಯಾಗಿ ರಾಯರು ನಮಗೆ ತಿಳಿಸಿಕೊಡ್ತಾರೆ. ಕೃಷ್ಣ ಪರಮಾತ್ಮ ಈ ದೃಷ್ಟಾಂತವನ್ನು ಕೊಟ್ಟು ನಮಗೆ ಹೇಗೆ
ಹಳೆ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಈ ಜೀವ ಹಳೆ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಧರಿಸಿಕೊಳ್ತಾನೆ ಅಂತ ವಿಶಿಷ್ಟವಾಗಿ ನಮಗೆ ಇಲ್ಲಿ ತಿಳಿಸಿಕೊಡ್ತಾರೆ. ಇದು ದೃಷ್ಟಾಂತ ಸಹಿತವಾಗಿ ನಮಗೆ ನಿರೂಪಣೆ ಮಾಡಿಕೊಟ್ಟದ್ದು ಅಂತ ರಾಯರು ಇಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಹೀಗೆ ಇದನ್ನೆಲ್ಲವೂ ಸಹಿತ ನಮಗೆ ಬಹಳ ನಿರೂಪಣೆಯನ್ನ ಮಾಡಿಕೊಟ್ಟು ಅನಂತರದಲ್ಲಿ ಈ ಎಲ್ಲಾ ಸೂಕ್ಷ್ಮ ತತ್ವಗಳನ್ನು ನಿರೂಪಣೆ ಮಾಡಿಕೊಟ್ಟು ಇತ್ತಂಚ ನಿನಗೆ ಈಗ ಅನಿಸಿರಬಹುದು ಈ ರಾಗದ್ವೇಷಾದಿಗಳು ಸುಖ ದುಃಖಾದಿಗಳು ಅಭಿಮಾನದಿಂದ ಬರತಕ್ಕಂಥದ್ದು. ಇವತ್ತು ನಾನವರ ಸಂಹಾರ ಮಾಡುವುದಿಲ್ಲ ಅಂದ ಮಾತ್ರಕ್ಕೆ ಆ ಜೀವರು ಅನಾದಿ ನಿತ್ಯ. ಇದು ತತ್ವ. ಇದು ಇತ್ತಂಚ ಅವರು ಮಾಡಿರ್ತಕ್ಕಂತಹ ಕರ್ಮಾನುಸಾರವಾಗಿ ಅವರಿಗೆ ವಿಶೇಷವಾಗಿರ್ತಕ್ಕಂತಹ ದೇಹಗಳನ್ನ ಯಾವ ಯೋನಿಯಲ್ಲಿ ಕೊಡಬೇಕು ಆ ಯೋನಿಗೆ ಭಗವಂತ ಕೊಡ್ತಾನೆ. ಈ ಎಲ್ಲ ವಿಚಾರಗಳನ್ನ ನಿನಗೆ ಈಗಾಗಲೇ ತಿಳಿಸಿ ಹೇಳಿವೆ. ಆದರೆ ನಿನಗೆ ಹೇಳ್ತಾ ಇದ್ದೇನೆ, ಈ ತತ್ವಜ್ಞಾನವನ್ನ ಅರ್ಥ ಮಾಡಿಕೊಂಡು ಒಬ್ಬ ಕ್ಷತ್ರಿಯನ ಧರ್ಮ ಏನು, ನಿನ್ನ ಕೆಲಸ ಏನು, ನಿನ್ನ ವೃತ್ತಿ ನಿನ್ನ ಕೆಲಸವನ್ನ ನೀನು ಪ್ರಧಾನವಾಗಿ ಮಾಡಲೇಬೇಕು. ಸ್ವವಿಹಿತ ವೃತ್ತಿಯ ಈಗಾಗಲೇ ಹೇಳಿದೆ. ಯಾವುದು ಧರ್ಮ ಎಂಬುದರ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದ್ ಆರಾಧನಾಂಗೇವ ಧರ್ಮ ತದ್ವಿರುದ್ಧಂ ಸರ್ವೋಪ್ಯಧರ್ಮ ಅಂತ ಹೇಳಿದ ಹಾಗೆ ಭಗವಂತನ ಆರಾಧನಾ ಪೂರ್ವಕವಾಗಿ ಸ್ವವಿಹಿತವಾಗಿರ್ತಕ್ಕಂತಹ ವೃತ್ತಿಯನ್ನ ಬಿಡದೆ ಆಚರಣೆ ಮಾಡತಕ್ಕಂಥದ್ದು ಧರ್ಮ ಅಂತ ಅನಿಸಿಕೊಡುತ್ತದೆ. ಇದರ ವಿರುದ್ಧವಾಗಿ ಮಾಡಿದ್ರೆ ಅದು ಅಧರ್ಮ ಅಂತ ಅನಿಸಿಕೊಡುತ್ತದೆ. ಸ್ವಧರ್ಮ ವಿಚಾವೇಕ್ಷ ನ ವಿಕಂಪಿತು ಮರ್ಹಸಿ. ನೀನು ನಿನ್ನ ಸ್ವಧರ್ಮ ಏನು, ನಿನ್ನ ಕ್ಷತ್ರಿಯ ಧರ್ಮದಲ್ಲಿ ವಿಶೇಷವಾದ ಕ್ಷತ್ರಿಯನಾಗಿ ನೆನೆಸಿದ್ದೀಯ. ಏನು ಅಂದ್ರೆ ನೀನು ಧರ್ಮವನ್ನ ಪರಾಮರ್ಶೆ ಮಾಡಿದಾಗಲೂ ನೀನು ನಡುಗಬೇಕಾಗಿಲ್ಲ, ಹೆದರಬೇಕಾಗಿಲ್ಲ. ನಾನು ನನ್ನವರನ್ನೆಲ್ಲ ಹೇಗೆ ಕೊಲ್ಲಲಿ, ಈ ರಕ್ತಸಿಕ್ತವಾಗಿರ್ತಕ್ಕಂತಹ ಸಾಮ್ರಾಜ್ಯದ ಮೇಲೆ ನಾನು ಭೋಗಕ್ಕೆ ಕುಳಿತುಕೊಂಡರೆ ಜನ ಏನಂದಾರು, ಈ ತರಹದ ಪರಾಮರ್ಶೆ ಧರ್ಮದ ವಿಚಾರದಲ್ಲಿ ನೀನು ಮಾಡಬೇಡ. ಯಾಕೆ ಅಂದ್ರೆ ಧರ್ಮಾಧರ್ಮಗಳ ತತ್ವಚಿಂತನೆ ನೀನು ತಿಳಿದುಕೊಂಡ ಹಾಗೆ ಅಷ್ಟು ಸರಳವಾದದ್ದಲ್ಲ. ಅದು ವಿಶೇಷವಾಗಿರ್ತಕ್ಕಂತಹ ಗಹನ ಗಂಭೀರವಾಗಿರ್ತಕ್ಕಂತಹ ಸೂಕ್ಷ್ಮ ತತ್ವಗಳಿದೆ. ಈಗಾಗಲೇ ನಿನಗೆ ತಿಳಿಸಿಕೊಟ್ಟಿದ್ದೇನೆ. ಜೀವನ ದೇಹದ ಸಂಪರ್ಕ, ಅಭಿಮಾನ ಹೇಗಿರ್ತದೆ, ರಾಗ ಹೇಗಿರ್ತದೆ ಮತ್ತು ರಾಗದ್ವೇಷಗಳು ಹೇಗೆ ಬರ್ತದೆ ಎಂಬಿರ್ತಕ್ಕಂತಹ ವಿಚಾರದ ಸ್ಪಷ್ಟವಾಗಿರ್ತಕ್ಕಂತಹ ಪರಿಕಲ್ಪನೆಯನ್ನು ನಿನಗೆ ಕೊಟ್ಟಿದ್ದೇನೆ. ಬಿಂಬ ಪರಮಾತ್ಮ ಆದರೆ ಪ್ರತಿಬಿಂಬ ರೂಪದಲ್ಲಿ ಇರತಕ್ಕಂಥವನ ಸಾಕ್ಷಾತ್ ಈ ಜೀವ ಅನಾದಿ ನಿತ್ಯನಾದವನು, ಅವನನ್ನ ಸಂಹಾರ ಮಾಡ್ತಾ ಇದ್ದೇನೆ ಅನ್ನುವಂತಹ ಕಲ್ಪವೇ ಬೇಡ. ಅವನ ದೇಹ ಸಂಹಾರವಾಗುವುದು. ಈಗ ನೀನು ಸಂಹಾರ ಮಾಡ್ತಾ ಇದ್ರೆ ಇನ್ನೊಂದು ಸಂದರ್ಭದಲ್ಲಿ ಏನೋ ಸಂಹಾರ ಆಗೇ ಆಗ್ತದೆ. ಅದು ಉಳಿಲಿಕ್ಕನಕರ ಸಾಧ್ಯ ಇಲ್ಲ, ಅದು ಪರಿಹಾರವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹುಟ್ಟಿದ ಪ್ರತಿಯೊಂದು ಪಶು ಪಕ್ಷಿ ಕ್ರಿಮಿಕೀಟಗಳಿಗೆ ನಾಶ ಇದ್ದದ್ದು ಇದು ನಿಶ್ಚಿತ. ಸರಿ, ಹಾಗಾದ್ರೆ ನಿನ್ನ ವಿಶಿಷ್ಟವಾದ ಕರ್ಮ ನೀನು ಆಚರಿಸಬೇಕಲ್ವಾ? ಹಾಗಾದರೆ ಕೆಲವರಂತಾರೆ, ನಾವ್ಯಾಕೆ ಕರ್ಮ ಆಚರಿಸ್ಬೇಕ್ರಿ? ಯಾಕೆ ಅಂದ್ರೆ ಕೆಲವರು ಭಾರಿ ಸೂಕ್ಷ್ಮ ಕೇಳ್ತಾರೆ. ಅಲ್ಲ, ನಮಗೆ ವಿಶ್ವಾಸವೇ ಇಲ್ಲ. ದೇವರು ಧರ್ಮಾಚರಣೆ ಮುಂದೆ ಹೀಗಾಗ್ತದೆ, ಇಂತಹ ಯೋನಿಯಲ್ಲಿ ಹುಟ್ಟಿಸ್ತಾನೆ. ಇದೆಲ್ಲ ನೀವು ಗರುಡ ಪುರಾಣ ಕೇಳ್ತೀರಿ, ಗೀತಾ ಕೇಳ್ತೀರಿ, ಹೆದರಿ ನೀವು ಮಾಡಬಹುದು ಕರ್ಮಾಚರಣೆಗಳನ್ನು. ನಮಗೆ ಯಾವ ಗೀತಾ ಅವಶ್ಯಕತೆ ಇಲ್ರಿ, ಯಾವ ಗರುಡ ಪುರಾಣ ಇಂತಹ ಯೋನಿಯಲ್ಲಿ ಹುಟ್ಟಿಸ್ತಾನೆ, ಇದ್ರ ಯಾವ ಸಂಪರ್ಕವೇ ಇಲ್ಲ. ಹೀಗಾಗಿ ನಾವ್ಯಾಕೆ ಈ ಕರ್ಮಗಳನ್ನು ಆಚರಿಸ್ಬೇಕು? ಈ ಸತ್ಕರ್ಮಗಳನ್ನು ನಾವ್ಯಾಕೆ ಕೊಡಬೇಕು? ಇರು ತನಕ ಸಾಕಪ್ಪ, ಹಾಯಾಗಿ ಇದ್ದುಕೊಂಡು ಆನಂದದಿಂದ ಇದ್ದುಕೊಂಡು ನಮ್ಮಷ್ಟಕ್ಕೆ ನಾವು ಇದ್ದುಕೊಂಡು ಹೋದ್ರೆ ಆಯ್ತು, ಯಾಕೆ ತಲೆ ಕೆಡಿಸ್ಕೋಬೇಕು? ಅದಕ್ಕೊಂದು ದೃಷ್ಟಾಂತ ಕೊಟ್ಟರೆ ನಿಮ್ಗೆ ಅರ್ಥ ಆಗ್ತದೆ. ಯಾರೋ ಹೇಳಿದ್ರು, ರೈಲ್ವೆಗೆ ಟ್ರೈನಿಗೆ ಹೊಂಟಿದ್ರು ಊರಿಗೆ ಹೋಗೋ ಮುಂದಾಗ ಯಾರೋ ಒಬ್ರು ಅಂದ್ರು, ಇಲ್ಲ ನೋಡ್ರಿ ಮೊನ್ನೆ ನಮ್ಮ ಊರಿಗೆ ಹೋದೆ, ನಾನು ಟಿಕೆಟೇ ತಗೊಳ್ಳಿಲ್ಲ. ಯಾಕಂದ್ರೆ TC ಬರುದಿಲ್ಲ ಅಂತ ನನಗೆ ಗೊತ್ತಿತ್ತು. ಹಿಂಗಾಗಿ ನಾನು ಟಿಕೆಟ್ ತಗೊಳ್ಳಾರ್ದ ನಮ್ಮ ಊರು ಮುಟ್ಟಿಬಿಟ್ಟೆ ನಾನು. ಅದಕ್ಕೆ ಯಾಕಂದ್ರೆ TC ಬರಂಗಿಲ್ಲ, ಗೊತ್ತಿಲ್ಲ, ಹೀಗಾಗಿ ನನ್ಗೆ ಗೊತ್ತಿತ್ತು, ಹೀಗಾಗಿ ನಾನು ಟಿಕೆಟೇ ತಗೊಳ್ಳಿಲ್ಲ ನೋಡ್ರಿ, ನಾವು ಊರು ಮುಟ್ಬಿಟ್ಟೆ. ಆದ್ರೆ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿದರೆ ಅದು ದಂಡ, ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಅವರು ದಂಡಕ್ಕೆ ಕಾರಣರಾಗ್ತಾರೆ. ಹಾಗೆ ಮಾಡಬಾರದು ಎಂಬುದು ನಿಯಮ. ಇತ್ತಂಚೆ ಈ ನಿಯಮ ಲೌಕಿಕವೋ ಇರಲಿ, ಆದರೂ ಸಹಿತ ಈ ನಿಯಮವನ್ನ ಯಾರೂ ಮೀರಬಾರದು ಎಂಬಿರ್ತಕ್ಕಂಥದ್ದು ಇದು ವಿಧಿ, ಸರಿಯಾಗಿರ್ತಕ್ಕಂಥದ್ದು. ತೆಗೆದುಕೊಂಡು ಹೋಗಬೇಕು, ಅದು ಅವಶ್ಯವಾಗಿ ಹೋಗಬೇಕು.
ಆದರೆ ಅವನು ತೆಗೆದುಕೊಂಡು ಹೋಗಲಿಲ್ಲ, ಹಠ ಮಾಡಿದ, ತೆಗೆದುಕೊಂಡು ಹೋಗಲಿಲ್ಲ. ಏನೋ ಅವನ ಜನ್ಮಾಂತರದ ಯಾವುದೋ ಒಂದು ಸಂಪರ್ಕವೋ ಏನೋ ಸರಿ ಆಯಿತು, ಅವತ್ತು ತೆಗಿಸಿ ಬರಲಿಲ್ಲ. ಹೀಗಾಗಿ ಅವನು ತನ್ನ ಊರು ಮುಟ್ಟಿದ. ಅದೇ ತರಹದಲ್ಲಿ ಮುಂದೆ ಹಾಗೇ ಆಗ್ತದೆ ಅಂತ ಹೇಳಿಕ್ ಬರೋದಿಲ್ಲ. ಈ ಮಾತನ್ನ ಕೇಳಿ ಒಬ್ಬ ವ್ಯಕ್ತಿ ತಾನೂ ಟಿಕೀಟನ್ನು ತೆಗೆದುಕೊಳ್ಳದೆ ಪ್ರಯಾಣ ಮಾಡಿದ. ಆದ್ರೆ ಅವನಿಗೆ ಆದಂತೆ ಇವನಿಗೆ ಆಗಬೇಕು ಅಂತಲ್ಲ. ಮುಕ್ತಿರ್ನೈದ ಸುಖಾನುಭೂತಿ ರಮಲ ಭಕ್ತಿಶ್ಚ ತತ್ಸಾಧನಂ. ದೇವರು ಎಲ್ಲಾರು ನೋಡ್ತಿರ್ತಾರೆ, ಒಂದೊಂದ್ಸಲ ದಾಟ್ಸಿರ್ತಾರೆ. ಅವಾಗ ಅವನ್ ದುರ್ದೈವಕ್ಕೆ ಅವನು ಟಿ ಸಿ ಬಂದೇ ಬಿಡ್ಬೇಕ. ಅವಾಗ ಟಿ ಸಿ ಬಂದಾಗ ಹಿಡ್ದ ಅವನು, ಯಾಕೆ ತಗೊಂಡಿಲ್ಲ? ಅಲ್ರಿ ಮೊನ್ನೆ ಅವನು ತಗೊಂಡಿದ್ದಿಲ್ಲ, ಅದಕ್ಕೆ ಅವನಿಗೆ ನಿನಗೆ ಸಂಬಂಧ, ನೀ ತಗೊಂಡೇನು ಅಂತ ಕೇಳಿದ ಅವನು. ಇಷ್ಟೇ, ಅದು ನನಗೆ ಗೊತ್ತಿಲ್ಲ. ನೀನ್ ತಗೊಂಡಿದ್ಯಾ? ನೀನ್ ತಗೊಂಡಿಲ್ಲ, ಸರಿ ಹಾಗಾದ್ರೆ ದಂಡ ಹಾಕ್ತೀನಿ. ಮತ್ತೇನೇನು ದಂಡಗಳದೆಲ್ಲ ಹಾಕಿ. ಅವಾಗ ಇವನಂದ, ಅಯ್ಯೋ ಅವನ ಮಾತು ಕೇಳ್ಕೊಂಡು ಹಣೆ ಬಾರಕ್ಕೆ ನಾ ತಗೊಳ್ಳಾರ ಹೋಗಿ ಇಷ್ಟೆಲ್ಲ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂತು. ಆದ್ರೆ ತಗೊಂಡಿದ್ರೆ ಏನ್ ಸಮಸ್ಯೆ? ತಗೊಂಡಿದ್ರೆ ಏನೂ ಸಮಸ್ಯೆ ಇಲ್ಲ. ನೀನು ಎಲ್ಲಿ ಸೇರಬೇಕೋ ಅಲ್ಲಿ ಸೇರಿದ್ದು ನಿಯಮಕ್ಕನುಸಾರವಾಗಿ, ನೀನು ಮಾಡಿದ ಕರ್ಮಕ್ಕನುಸಾರವಾಗಿ ದೇವರು ಫಲ ಕೊಟ್ಟೇ ಕೊಡ್ತಾನೆ. ಹೀಗಾಗಿ ಆದರೆ ನಾನು ಕರ್ಮವನ್ನ ಮಾಡದೇ ಇದ್ದರೆ ಏನು ಅಂತ ನೀನು ಕೇಳಿದರೆ, ಕರ್ಮವನ್ನ ಮಾಡದೇ ಇದ್ರೆ ನಿನ್ನನ್ನು ಏನು ಮಾಡಬೇಕು ಅನ್ನೋದು ದೇವರಿಗೆ ಗೊತ್ತು. ಯಾವಾಗ ಅವನು ಹಿಡಿದು ಹಾಕ್ತಾನೆ ಎಂಬುದು ಗೊತ್ತಿಲ್ಲ. ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ. ಯಾವಾಗ ಹಿಡಿದು ಹಾಕ್ತಾರೋ ಗೊತ್ತಿಲ್ಲ, ಏನ್ ಮಾಡ್ತಾರೋ ಅಂತ ಗೊತ್ತಿಲ್ಲ. ಅದಕ್ಕಾಗಿ ಅವರವರ ಕರ್ಮಗಳನ್ನ ನಾನೇನು ವಿಧಿಸಿದ್ದೇನೆ, ಸ್ವವಿಹಿತ ವೃತ್ತಿಗಳನ್ನ ನೀವು ಮಾಡಿ ಅದರ ಫಲಾಫಲಗಳ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಳಬೇಕಲ್ಲ. ಆ ಫಲಾಫಲಗಳನ್ನು ನಾನು ಕೊಡ್ತೇನೆ. ಹೀಗಾಗಿ ಅಥವಾ ನನಗೆ ತಿಳಿಯದೆ ಎಲ್ಲವೂ ನಡೀತದೆ ಅಂತ ನೀವು ತಿಳಿದುಕೊಂಡರೆ ಅದು ನಿಮ್ಮ ಮೂರ್ಖತನದ ಪರಮಾವಧಿ. ಅದಕ್ಕಾಗಿ ಹೇಳ್ತಾನೆ, ವಿಶೇಷವಾಗಿರ್ತಕ್ಕಂತಹ ಅನ್ಯ ಕ್ಷತ್ರಿಯಸ್ಯನ ವಿದ್ಯತೆ. ನೋಡು, ಕ್ಷತ್ರಿಯರಿಗೆ ಯುದ್ಧ ಅಂಬಿರ್ತಕ್ಕಂಥದ್ದು ವಿಹಿತವಾಗಿರ್ತಕ್ಕಂಥ. ಹೀಗಾಗಿ ಧರ್ಮಕ್ಕಿಂತಲೂ ಸಹಿತ ನೋಡಿ, ಧರ್ಮಾರ್ಥಿ ವಿಶೇಷವಾಗಿ ಈ ಧರ್ಮಕ್ಕಿಂತಲೂ ಅತ್ಯಂತ ಶ್ರೇಯಸ್ಕರವಾಗಿರ್ತಕ್ಕಂಥದ್ದು ಕೆಲಸ ಕ್ಷತ್ರಿಯರಿಗೆ ಮತ್ತೊಂದು ಬೇರೊಂದಿಲ್ಲ. ಹಾಗಾದ್ರೆ ಯಾವುದು ಧರ್ಮ? ನಿನ್ನ ಸ್ವವಿಹಿತ ವೃತ್ತಿ ಮಾಡ್ತಾ ಇದೆಯಲ್ಲ, ಇದೇ ಧರ್ಮ. ಇದು ಭಗವಂತನ ಆರಾಧನೆಯಿಂದ ತಿಳಿದುಕೋ. ಇಷ್ಟೆಲ್ಲಾ ರಾಕ್ಷಸನ ಇಡೀ ಮಹಾಭಾರತದ ಮಹಾಬಲನಾಗಿ ಭೀಮಸೇನ ದೇವರು ಇಡೀ 6 ಅಕ್ಷೋಹಿಣಿ ಸೈನ್ಯವನ್ನ ಸಂಹಾರ ಮಾಡಿ, ಜರಾಸಂಧ, ಕೀಚಕ, ಅಷ್ಟಮಾತ್ರದ ಕಿರಿಮೀರಾದಿಗಳು, ಉಪಕೀಚಕಾದಿಗಳು, ಎಷ್ಟು ಜನ ಎಲ್ಲಾರನ್ನು ಸಂಹಾರ ಮಾಡಿ ಭೂಭಾರವನ್ನ ಹರಣ ಮಾಡುವುದಕ್ಕೆ ಭಗವಂತನ ಪ್ರಧಾನ ಸೇವಕನಾಗಿ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ಭೀಮಸೇನ ದೇವರು. ಅದರ ಅರ್ಥ ಏನು? ನಾನು ಹೇಗೆ ಕ್ಷತ್ರಿಯನಾಗಿ ಜನಿಸಿದ್ದೇನೆ, ನನ್ನ ಧರ್ಮಾಚರಣೆಯನ್ನ ನಾನು ವಿಶಿಷ್ಟವಾಗಿ ಪರಿಪಾಲಿಸಿದೆ. ಹೀಗಾಗಿ ದುಷ್ಟರ ಸಂಹಾರ ಮಾಡಿ ಶಿಷ್ಟರನ್ನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು, ಸಜ್ಜನರನ್ನ ಸಂರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಿಯಮ. ಹೀಗಾಗಿ ಇದೇ ಪ್ರಧಾನ ಧರ್ಮ ಅಂತ ಅನಿಸಿಕೊಳ್ಳುತ್ತದೆ, ಶ್ರೇಯಸ್ಕರವಾಗಿರ್ತಕ್ಕಂತಹ ಧರ್ಮ ಅಂತ ಅನಿಸಿಕೊಳ್ಳುತ್ತದೆ. ಅಂತಹ ಸ್ವಧರ್ಮ ಮಿತಿ, ಈ ಸ್ವಧರ್ಮಾಚರಣೆಯನ್ನ ನೀನು ಆಚರಣೆ ಮಾಡು ಅಂತ ಹೇಳಿ ಕೃಷ್ಣ ಪರಮಾತ್ಮ ಅದನ್ನೆಲ್ಲವೂ ಸಹಿತ ಹೇಳ್ತಾನೆ. ಆದರೆ ಒಂದು ಮಾತನ್ನು ಹೇಳ್ತಾನೆ, ಇವತ್ತು ನಿನ್ನ ಎದುರಿಗೆ ಇವಿಷ್ಟೆಲ್ಲ ನಿಂತಿದ್ದಾರಲ್ಲ, ಹೀಗಾಗಿ ಇವರ ನಿನ್ನ ಕರ್ತವ್ಯದಿಂದ ಅಥವಾ ಈ ಯುದ್ಧವನ್ನ ನೀನು ಮಾಡದೇ ಇದೆ, ತತಃ ಸ್ವಧರ್ಮ ಕೀರ್ತಿಂಚ ಹಿತ್ವಾ ಪಾಪಮಾಪ್ಸಸಿ. ಅದಕ್ಕಾಗಿ ಹೇಳ್ತಾನೆ, ನೀನು ಅಕಸ್ಮಾತ್ ನಿನ್ನ ಕರ್ತವ್ಯವನ್ನ ಬಿಟ್ಟಿದ್ದೇ ಆದರೆ, ಕರ್ತವ್ಯದ ಚ್ಯುತಿಯಿಂದ ನೀನು ದೂರ ಹೋದದ್ದೇ ಆದರೆ, ನಿನ್ನ ಕೀರ್ತಿಯನ್ನ ಕಳೆದುಕೊಂಡು ಪಾಪವನ್ನ ಹೊಂದುವಂತಹ ಪ್ರಸಂಗ ಬರ್ತದೆ. ಅವಕಾಶ ಇದ್ದಾಗ ತಕ್ಕ ಶಾಸ್ತಿಯನ್ನ ಮಾಡಬೇಕು. ಹೀಗಾಗಿ ಇದು ನಿನ್ನ ಕರ್ತವ್ಯ. ಯುದ್ಧಾಕರಣೆ, ಯುದ್ಧವನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಕ್ಷತ್ರಿಯರ ಧರ್ಮ. ಇವತ್ತು ಎದುರು ಪಕ್ಷದ ಶತ್ರು ಪಕ್ಷದ ಒಬ್ಬ ವ್ಯಕ್ತಿ ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾಗ, ಅಯ್ಯೋ ಅವನು ದಾಳಿ ಮಾಡ್ತಾ ಇದ್ದಾನೆ, ನಾಳೆ ಅವನಿಗೆ ಗುಂಡು ಹೊಡೆದ್ರೆ ಏನೋ ರಕ್ತ ಬರ್ತದೆ ಅಂತ ಹೇಳಿದ್ರೆ ಅವರು ಮತ್ತಷ್ಟು ಒಳಗಡೆ ಬರ್ತಾರೆ. ಆದರೆ ಎದುರು ಪಕ್ಷದಲ್ಲಿ ಇರತಕ್ಕಂತಹ ವ್ಯಕ್ತಿ ತಾನು ಅಲರ್ಟ್ ಆಗಬೇಕಲ್ಲ. ಅಂತಹ ಸಂದರ್ಭದಲ್ಲಿ ತನ್ನ ರಾಷ್ಟ್ರ ರಕ್ಷಣೆಗೋಸ್ಕರವಾಗಿ, ದೇಶದ ರಕ್ಷಣೆಗೋಸ್ಕರವಾಗಿ ಅಂತಹ ಸಂದರ್ಭದಲ್ಲಿ ಅವನು ಮಾಡ್ತಾನಲ್ಲ ಕಾರ್ಯ, ಅದು ಅವನ ಸ್ವಧರ್ಮ. ಎಂತಹ ಪರಿಸ್ಥಿತಿಯೇ ಬರಲಿ, ತೊಂದರೆ ಆಗಬಾರದು, ತನ್ನ ಪ್ರಜೆಗಳಿಗೆ ತೊಂದರೆ ಆಗಬಾರದು, ಒಳಗಡೆ ಏನೂ ಸಮಸ್ಯೆಗಳಾಗಬಾರದು ಅಂತ ಅಲ್ಲಿ ನಿಂತುಕೊಂಡು ಸೇವೆ ಮಾಡ್ತಾನಲ್ಲ, ಅದು ಆ ಸ್ವಧರ್ಮ. ಹೀಗಾಗಿ ಏನೋ ಸಮಸ್ಯೆ ಆಗ್ತದೆ ಅಂತ ಅವರೂ ವೈರಾಗ್ಯ ಬಂದು ಎಲ್ಲ ಏನು ತಗೊಂಡಿರ್ತಾರಲ್ಲ, ಅವೇನು
ಅವೆಲ್ಲವನ್ನು ಕ್ಷಿಪಣಿಗಳನ್ನ ಕೆಳಗಡೆ ಇಟ್ಟು ಕುಳಿತುಕೊಂಡರೆ ಪರಿಸ್ಥಿತಿ ಏನಾಗ್ತದೆ? ಅವರು ಅಷ್ಟು ಗಟ್ಟಿಯಾಗಿ ನಿಂತುಕೊಂಡಿದ್ದಾರೆ ಅನ್ನೋದಕ್ಕಾಗಿ ಇವತ್ತು ದೇಶ ಸುಭದ್ರವಾಗಿ ಕುಳಿತುಕೊಂಡಿದೆ. ಹೀಗಂತ ಹೇಳಿ ಎಲ್ಲಾ ಸಂದರ್ಭಗಳಲ್ಲಿ ಯುದ್ಧ ಮಾಡುವುದಲ್ಲ. ಅವಕಾಶ ಬಂದಿದೆ, ಈ ಸಂದರ್ಭದಲ್ಲಿ ಯುದ್ಧ ಮಾಡಬೇಕಾಗಿದೆ, ಅವಕಾಶ ಇದೆ, ಯುದ್ಧ ಮಾಡ. ಅದು ಯಾರು ದುಷ್ಟರ ಜೊತೆಗಿಲ್ಲ, ಆತತಾಯಿಗಳ ಜೊತೆಗಿಲ್ಲ. ನೀನೇ ಹೇಳ್ತಾ ಇದ್ದೀಯ ಆತತಾಯಿಗಳ ಲಕ್ಷಣ ಹೀಗಿದೆ, 6 ಲಕ್ಷಣಗಳಿರ್ತಕ್ಕಂತಹ ಈ ಆತತಾಯಿಗಳ ಸಂಹಾರ ಮಾಡಬೇಕಾದ ನಿಶ್ಚಿತ ಅಂತ ಹೇಳ್ತಾ ಇದೆಯಲ್ಲ, ಅಂತಹ ಆತತಾಯಿಗಳನ್ನು ಬಿಟ್ಟರೆ ಏನಾಗ್ತದೆ ಪರಿಸ್ಥಿತಿ? ಹೀಗಾಗಿ ಇವರು ಪ್ರಪಂಚಕ್ಕೆ ದುಷ್ಟರು ಅನ್ನುವರು, ದುರ್ಜನರು ಅಂಬಿರ್ತಕ್ಕಂಥದ್ದು ಒಂದು ತರಹದಲ್ಲಿ ಈ ಕ್ಯಾನ್ಸರ್ ಗಡ್ಡೆ ಇದ್ದ ಹಾಗೆ. ಎಷ್ಟು ಬೇಕಾದಷ್ಟು ಮಾಡಿ ನೀವು ಅದು ಮತ್ತೆ ಒಂದು ಜಾಗವನ್ನು ಮುಚ್ಚಿದ್ರೆ ಇನ್ನೊಂದು ಜಾಗದಲ್ಲಿ ಬೆಳೀತದೆ. ಹೀಗಾಗಿ ಅದನ್ನ ಟಾರ್ಗೆಟ್ ಇಟ್ಕೊಂಡು ಹೊಡೆಯೋದಿದೆ ಇಲ್ಲ, ಅದು ತುಂಬಾ ಕಷ್ಟ, ತುಂಬಾ ಕಷ್ಟ, ತುಂಬಾ ಕಷ್ಟ. ಅದಕ್ಕಾಗಿ ನಿನ್ನ ಧರ್ಮವನ್ನ ಆಚರಣು, ಅಲ್ಲಿ ನೀನು ಕೀರ್ತಿಯನ್ನು ಪಡೆದಬೇಕು. ಅಕಸ್ಮಾತ್ ನೀನು ಆ ಕಾರ್ಯವನ್ನು ಮಾಡದೇ ಇದ್ದರೆ ಆ ಕೀರ್ತಿಯನ್ನ ನೀನು ಕಳೆದುಕೊಳ್ತೀಯಾ ಅಂತ ಹೇಳಿ ಒಂದು ಮಾತನ್ನ ಇಷ್ಟೆಲ್ಲ ಹೇಳಿದಾಗ ಅನಿಸ್ತದೆ. ಇನ್ನೂ ಒಂದು ಮಾತು ಹೇಳ್ತಾನೆ, ನೀನು ಅಕಸ್ಮಾತ್ ಯುದ್ಧ ಮಾಡಲಿಲ್ಲ ಅಂತ ತಿಳ್ಕೊ. ಅವಾಚ್ಯ ವಾದಾಂಶ ಬಹುನ್ ವದಿಷ್ಯಂತಿ ತವಾಹಿತಾ ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖತರಂ ನ ಕಿಂ. ಸರಿ, ಇವತ್ತು ದುರ್ಯೋಧನ ನಮ್ಮ ಅಣ್ಣ, ಅಯ್ಯೋ ದುಶಾಸನ ಇವನು ನಮ್ಮ ತಮ್ಮ, ಅಯ್ಯೋ ಎಲ್ಲ ನನ್ನ ಧೃತರಾಷ್ಟ್ರನ ನಮ್ಮ ದೊಡ್ಡಪ್ಪನ ಮಕ್ಕಳು, ಇವರೆಲ್ಲ ಹೇಗೆ ಸಂಹಾರ ಮಾಡ್ಲಿ ಅಂತ ಅಕಸ್ಮಾತ್ ನಿನಗೇನೋ ಅವರ ಮೇಲೆ ಪ್ರೀತಿ ಬಂದು, ಕಾರುಣ್ಯ ಬಂದು, ಕಾರ್ಪಣ್ಯ ದೋಷನೋ, ಮೋಹನೋ, ಅಭಿಮಾನವೋ ಯಾವುದೋ ಒಂದು, ನಾನು ಅವರ ಜೊತೆ ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ನಿನ್ನಲ್ಲಿರ್ತಕ್ಕಂತಹ ಸೌಜನ್ಯದಿಂದ ಯುದ್ಧ ಮಾಡದೆ ನೀನು ಕುಳಿತುಕೊಂಡರೆ ಇದೇ ಭಾವನೆ ಆ ದುರ್ಯೋಧನ ಮನಸ್ಸಿನಲ್ಲಿ ಬರ್ತದೇನೋ? ಎಷ್ಟು ಚಂದ ಹೇಳ್ತಾನೆ ಕೃಷ್ಣ ಪರಮಾತ್ಮ. ಇದೇ ಭಾವನೆ ನಿನ್ನ ಶತ್ರು ಪಕ್ಷದಲ್ಲಿ ಇರತಕ್ಕಂತಹ ದುರ್ಯೋಧನಿಗೆ ಈ ಭಾವನೆ ಬರ್ತದೆ. ಅರ್ಜುನ ಕೈ ಚಲಿಸಿ ಕುಳಿತುಕೊಂಡ. ಯಾಕೆ ಅಂದ್ರೆ ದುರ್ಯೋಧನಂತಾನೆ, ಅರ್ಜುನನಲ್ಲಿ ಇಷ್ಟು ಸಾಮರ್ಥ್ಯ ಇದ್ರು ನೋಡಿ, ಅವನ ಸೌಜನ್ಯ ಎಂತಹ ಕಾರುಣ್ಯ ಇದೆ ಅವನು. ಅದಕ್ಕಾಗಿ ಅರ್ಜುನಂತಹ ದೊಡ್ಡವನು ಯಾರೂ ಇಲ್ಲ ಅಂತ ಗಲ್ಲ ಬಡ್ಕೊಂಡ್ ಬಂದು ನಿನಗೇನಾದ್ರು ನಮಸ್ಕಾರ ಮಾಡ್ತಾನೇನೋ ಯಾರು? ದುರ್ಯೋಧನ. ಅವಾಗ ಅವನು ಹೇಳ್ತಾನೆ ಗೊತ್ತಾ, ಅವಾಚ್ಯವಾದಾಂಶ. ಅದಕ್ಕೆ ಸುಮ್ಮನೆ ಹಾರಾಡ್ತಿದ್ರಿ ಇವರು ಪಾಂಡವರು, ಗೊತ್ತಿತ್ತು ಇವ್ರ ಕೈಯಾಗಿ ನೀಗುವುದಿಲ್ಲ ಅಂತ ಹೇಳಿ. ನೋಡ್ರಿ ಹೆದರಿ 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 ಹೆಂಗ್ ಬಂದು ಕೂತಾರ ನೋಡಿ ಇವರೆಲ್ಲ. ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಬೈತಾರೆ, ಅಂತಾರೆ, ಅವಾಗ ಹಾರಾಡ್ತಾರೆ, ಆಡಬಾರದ ಮಾತುಗಳನ್ನೆಲ್ಲ ಆಡ್ತಾರೆ. ಹಾಗಾದ್ರೆ ಒಬ್ಬ ವಿಶೇಷವಾಗಿರ್ತಕ್ಕಂತಹ ಶಕ್ತಿವಂತರಾಗಿರ್ತಕ್ಕಂತಹ ವ್ಯಕ್ತಿ, ಸಾಮರ್ಥ್ಯ ಇರುವಂತಹ ವ್ಯಕ್ತಿ ಏನೂ ಆಗದೆ ಇರುವ ಹೇಡಿ ಅಂತ ಅನಿಸಿಕೊಳ್ಳುತ್ತಾನಲ್ಲ, ಇದಕ್ಕಿಂತಲೂ ಇನ್ನೇನು ಬೇಕು ದುಃಖ ಅಂತ ಕೇಳಿದ. ಎಲ್ಲರಲ್ಲೂ ಇದೇ ಭಾವನೆ ಬರಬೇಕಲ್ಲ. ನಿನ್ನಲ್ಲಿರುವ ಸೌಜನ್ಯ ಎಲ್ಲರಲ್ಲೂ ಆ ತರಹದ ಸೌಜನ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನ ಕೇವಲಂ ಲಾಘವ ಪ್ರಾಪ್ತಿ, ಇದರಿಂದ ಏನೋ ಆಗ್ತದೆ ಅನ್ನತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದಲ್ಲ. ಅದಕ್ಕಾಗಿ ನಾನು ನಿನಗೆ ಹೇಳುತ್ತೇನೆ, ನೀನು ಮಾಡು, ಮುಂದುವರೆ, ಅದನ್ನ ನೋಡ್ಕೊಳ್ತೇನೆ. ಅದಕ್ಕಾಗಿ ಹೇಳ, ಸುಖ ದುಃಖೇ ಸಮೀಕೃತ್ವ ಲಾಭ ಲಾಭೋ ಜಯ ಜಯೋ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಂ ಅವಾಪ್ಸಸಿ. ಸುಖ ಬರಲಿ ದುಃಖ ಬರಲಿ, ಲಾಭ ಆಗಲಿ ನಷ್ಟ ಆಗಲಿ, ಗೆಲುವಾಗಲಿ ಸೋಲಾಗಲಿ, ಇವುಗಳನ್ನೆಲ್ಲ ಸಮಾನವಾಗಿ ಕಂಡು ಯುದ್ಧಕ್ಕೆ ನೀನು ಸಿದ್ಧನಾಗ. ನಿನ್ನ ಸ್ವಕರ್ಮಾನುಷ್ಠಾನದಿಂದ ನಿನಗೆ ಪಾಪ ಬರಲಿಕ್ಕೆ ಸಾಧ್ಯವೇ ಇಲ್ಲ, ನಿನಗೆ ಕೀರ್ತಿಯೇ ಬರ್ತದೆ. ನಿನಗೆ ಕೀರ್ತಿಯೇ ಬರುವುದು, ನಿನಗೆ ಪಾಪ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ನಿನ್ನ ಈ ಸ್ವಕರ್ಮಾನುಷ್ಠಾನವನ್ನ ಸರ್ವಥಾ 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 ಬಿಡಬೇಡ. ಇದು ನಾನು ನಿನಗೆ ಹೇಳ್ತಾಕಂಥದ್ದು ಅಂತ ಹೇಳಿ ವಿಶೇಷವಾಗಿ ಕೃಷ್ಣ ಪರಮಾತ್ಮ ಎಲ್ಲವೂ ಸಹಿತ ತಿಳಿಸಿ ಹೇಳ್ತಾನೆ. ಏಷಾತೆ ಅಭೀತ ಸಾಂಖ್ಯೆ. ಅದಕ್ಕಾಗಿ ನಿನಗೆ ಈಗಾಗಲೇ ಹೇಳಿದ್ದೇನೆ, ಜೀವೇಶ್ವರರ ಸಂಪರ್ಕ. ಈಶ್ವರ ನಾನು ಪರಮಾತ್ಮ, ಜೀವರಿಗೆ ಅವರವರು ಮಾಡಿದ ಕರ್ಮಕ್ಕನುಸಾರವಾಗಿ ದೇಹವನ್ನು ಕೊಟ್ಟಿದ್ದೇನೆ. ಹೀಗಾಗಿ ಜೀವೇಶ್ವರರ ಸಂಪರ್ಕ ಹೇಗಿದೆ, ಜೀವ ಹೇಗಿರ್ತಾನೆ, ಪರಮಾತ್ಮ ಹೇಗಿದ್ದಾನೆ, ಈ ಜೀವನಿಗೆ ದೇಹದ ಸಂಪರ್ಕ ಹೇಗಾಗ್ತದೆ, ಆ ದೇಹಕ್ಕಿರುವ ನಾಶ ಎಂಥದ್ದು. ಅದಕ್ಕಾಗಿ ಸ್ವಲ್ಪ ನೀನು ಈ ಜ್ಞಾನ ಸಾಧನದ ಕಡೆಗೆ ಗಮನವನ್ನು ಕೊಟ್ಟರೆ ನಿನಗೆ ಇನ್ನೂ ಅರ್ಥವಾಗ್ತದೆ. ಹೀಗಾಗಿ ನಿಷ್ಕಾಮ ಕರ್ಮ,
ನಿನ್ನ ಕರ್ಮಗಳನ್ನು ವಿಶೇಷವಾಗಿ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್, ಅದಕ್ಕಾಗಿ ಜ್ಞಾನ ಸಾಧನವಾಗಿರ್ತಕ್ಕಂತಹ ನಿಷ್ಕಾಮ ಕರ್ಮದ ಕುರಿತು ನಿನಗೆ ವಿಶೇಷವಾಗಿ ನಾನು ಹೇಳ್ತಾ ಇದ್ದೇನೆ. ಇದೊಂದು ವಿಶಿಷ್ಟವಾಗಿರ್ತಕ್ಕಂತಹ ಕರ್ಮ. ನಿಷ್ಕಾಮ ಕರ್ಮ ಮಾಡಿದರೂ ಸಾಕು, ಬಹಳ ದೊಡ್ಡ ದುಃಖ ಪರಿಹಾರವಾಗ್ತದೆ. ನಿನ್ನ ವಿಶೇಷವಾಗಿರ್ತಕ್ಕಂತಹ ಒಂದು ಮಾತು ಹೇಳ್ತಾನೆ, ಕೆಲವೊಂದು ವಿಶಿಷ್ಟವಾದ ಕೆಲವೊಂದು ಸ್ವಧರ್ಮಗಳು ಅಂತ ಇದೆ. ಆ ಸ್ವಧರ್ಮಾಚರಣೆಗಳನ್ನು ಬಿಟ್ಟು ನೀನು ಮತ್ತೊಂದು ಮಾಡ್ತೇನೆ ಅಂತಂದ್ರೆ ಅದು ಅಲ್ಲ, ಅವುಗಳನ್ನು ಮಾಡು. ಅದರ ಜೊತೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ನಿನ್ನ ಸ್ವಧರ್ಮಾಚರಣೆಯನ್ನೂ ಮಾಡು. ಆವಾಗ ನಿನಗೆ ಬರತಕ್ಕಂತಹ ದೊಡ್ಡದಾಗಿರ್ತಕ್ಕಂತಹ ದುಃಖ ಇದೆಯಲ್ಲ, ಆ ದುಃಖ ಅವಶ್ಯವಾಗಿ ಪರಿಹಾರವಾಗ್ತದೆ. ಸಂಸಾರ ಭಯಾತ್ರಾಯತೆ, ನಮಗೆ ಸಂಸಾರದ ದೊಡ್ಡದಾಗಿರ್ತಕ್ಕಂತಹ ಭಯ ಇದೆಯಲ್ಲ, ಆ ಎಲ್ಲ ಭಯ ಹೋಗ್ತದೆ. ಅದು ಹೇಗೆ ಅಂದ್ರೆ ನಾವು ಮಾಡತಕ್ಕಂತಹ ಸ್ವಕರ್ಮಾಚರಣೆ. ಹೀಗಾಗಿ ಆ ಜ್ಞಾನ ಸಾಧನದಲ್ಲಿ ನಾವು ಮನಸ್ಸನ್ನ ಇಡಬೇಕು ಅಂತ ಹೇಳ್ತಾನೆ. ಹಾಗಾದ್ರೆ ಇದು ಒಂದೇ ದಾರಿ ಏನು ಅಂತ ಕೇಳ್ತಾನೆ. ಮತ್ತೆ ಬೇರೆ ದಾರಿ ಇಲ್ವಾ? ಜ್ಞಾನ ಸಾಧನ ಒಂದೇ ದಾರಿ. ನಿನಗೆ ಸಮಸ್ಯೆ ಬಂದಿರೋದು ಅದೇ ತಾನೆ. ಈಗ ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ವ್ಯವಸಾಯಾತ್ಮಿಕ ಬುದ್ಧಿ ಏಕ ಇಹ ಗುರುನಂದನ ಬಹುಶಾಖ ಅನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಹೀಗಾಗಿ ಲೋಕದಲ್ಲೇ ಆಗಲಿ, ಅಕಸ್ಮಾತ್ ವೇದದಲ್ಲೇ ಆಗಲಿ, ಪ್ರಮಾಣ ಸಮ್ಮತವಾಗಿರ್ತಕ್ಕಂತಹ ಮಾತನ್ನ, ಜ್ಞಾನೋಪಾಸನೆಯ ಮಾರ್ಗವನ್ನ ನಾನು ಇದಕ್ಕೆ ಹೇಳುತ್ತೇನೆ. ಇದರಲ್ಲಿ ಯಾವುದೇ ತರಹದ ಭಿನ್ನಾಭಿಪ್ರಾಯವಿಲ್ಲ. ಲೋಕದಲ್ಲಿ ಏನು ನಡೀತಾ ಇದೆಯೋ, ವೇದಗಳಲ್ಲಿ, ಪುರಾಣ ಇತಿಹಾಸಾದಿ ಗ್ರಂಥಗಳಲ್ಲಿ ಏನಿದೆಯೋ ಅದೆಲ್ಲವೂ ಸಹಿತ ಸಮಂಜಸವಾದದ್ದೇ. ಹೀಗಾಗಿ ಪ್ರಮಾಣಗಳು ಏನು ಹೇಳ್ತಾ ಇದೆ ಎಂಬುದನ್ನ ವಿಶಿಷ್ಟವಾಗಿ ನಿನಗೆ ಅದನ್ನು ನಿರೂಪಣೆಯನ್ನು ನಾನು ಮಾಡ್ತಾ ಇದ್ದೇನೆ. ಇದು ಪ್ರಮಾಣ ಸಿದ್ಧವಾದ ದಾರಿ. ನಾನೀಗೇನು ಹೇಳ್ತಾ ಇದ್ದೀನಲ್ಲ, ಪ್ರಮಾಣ ಬಿಟ್ಟು ಮಾತನಾಡ್ತಾ ಇಲ್ಲಪ್ಪ, ಪ್ರಮಾಣ ಹಿಡಿದುಕೊಂಡೇ ಮಾತನಾಡ್ತಾ ಇರೋದು. ಹೀಗಾಗಿ ಇದು ನಿಶ್ಚಯ. ಆದರೆ ಏನು ಗೊತ್ತಾ, ನಿಶ್ಚಯವಿಲ್ಲದೆ ಇರುವವರು, ಪ್ರಮಾಣದ ಜ್ಞಾನದ ಅರಿವಿಲ್ಲದವರು ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ತಾರೆ. ಆದರೆ ಹಾಗಲ್ಲ, ಕೃಷ್ಣ ಪರಮಾತ್ಮ ಪ್ರಮಾಣಬದ್ಧವಾಗಿ, ಪ್ರಮಾಣ ಸಿದ್ಧವಾಗಿ ಎಲ್ಲ ಪ್ರಮಾಣಗಳನ್ನು ಕೊಟ್ಟು ವಿಶ್ವಾಸ ಬರುವಂತೆ, ನಂಬಿಕೆ ಹುಟ್ಟುವಂತೆ ಇವುಗಳನ್ನು ವಿಶೇಷವಾಗಿ ತಿಳಿಸಿಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಹೇಳ್ತಾರೆ ವೇದಾದಿಗಳು ಅಷ್ಟೇ. ಐಹಿಕ ಭೋಗಗಳನ್ನು, ಸ್ವರ್ಗಾದಿಗಳನ್ನು ದೊರಕಿಸುವುದು ಕೇವಲ ವೇದಗಳ ಗುರಿಯಲ್ಲ. ಕಾಮಾತ್ಮಾನಃ ಸ್ವರ್ಗಪರಾಹ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗ ಐಶ್ವರ್ಯ ಗತಿಂ ಪ್ರತಿ. ವೇದಗಳಲ್ಲಿ ಅನೇಕ ವಿಷಯಗಳನ್ನು ತಿಳಿದಿದ್ದಾರೆ, ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಮೋಕ್ಷಾದಿಗಳ ಫಲಗಳೇ ಇಲ್ಲ ಅಂತ ನೀವು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸ್ವರ್ಗಾದಿ ಫಲಗಳನ್ನು ಹೇಳಿದ್ದಾರೆ, ಮೋಕ್ಷಾದಿ ಫಲಗಳನ್ನು ಹೇಳಿದ್ದಾರೆ. ವೈದಿಕ ಮಂತ್ರಗಳು ಎಲ್ಲವನ್ನೂ ತಿಳಿಸಿಕೊಂಡು ನಮಗೆ ತಿಳಿಸಿಕೊಡುತ್ತದೆ. ಇತ್ತಂಚ ಹಾಗಾದರೆ ಜ್ಞಾನ ಸಾಧನ ಇದು ಬಹಳ ಪ್ರಧಾನವಾದದ್ದು. ಹಾಗಾದರೆ ಈ ಎಲ್ಲಾ ಕರ್ಮಗಳ ಬಗ್ಗೆಯೂ ಸಹಿತ ಹೇಳುತ್ತದೆ, ಜ್ಞಾನ ಸಾಧನದ ಬಗ್ಗೆಯೂ ಸಹಿತ ವೇದಗಳು, ಪುರಾಣಗಳು, ಇತಿಹಾಸಗಳು ಹೇಳುತ್ತದೆ. ಹಾಗಾದ್ರೆ ಯಾವುದು ಶ್ರೇಷ್ಠ? ಕರ್ಮ ಶ್ರೇಷ್ಠವೋ, ಜ್ಞಾನ ಶ್ರೇಷ್ಠವೋ? ಹೀಗೆ ಅನೇಕ ವಿಚಾರಗಳು ಬಂದ ಸಂದರ್ಭದಲ್ಲಿ ಅದಕ್ಕಾಗಿ ಒಂದು ಉತ್ತರ ಇಷ್ಟೇ, ಕರ್ಮಗಳು ಪ್ರಧಾನ. ನಾವು ಮಾಡಬೇಕಾದ್ರೆ ಸ್ವಕರ್ಮಾಚರಣೆಗಳು ಬಹಳ ಪ್ರಧಾನವಾದದ್ದು. ಈ ಕರ್ಮಗಳು, ಈ ಮಾಡತಕ್ಕಂತಹ ಪ್ರತಿಯೊಂದು ಕರ್ಮಗಳು ನಮಗೆ ಜ್ಞಾನ ಸಾಧನವಾಗುವುದಕ್ಕೆ, ಜ್ಞಾನಕ್ಕಾಗಿ, ಭಗವಂತನ ಉಪಾಸನೆಯ ಆಧ್ಯಾತ್ಮಿಕದ ತತ್ವಜ್ಞಾನಕ್ಕೆ ಇದು ವಿಶೇಷವಾಗಿರ್ತಕ್ಕಂತಹ ಸಾಧನವಾಗ್ತದೆ. ಆ ತತ್ವಜ್ಞಾನದ ಮುಖಾಂತರವಾಗಿ ನಮಗೆ ಮೋಕ್ಷ ಪ್ರಾಪ್ತಿ ಅನ್ನುವುದು ಸ್ಪಷ್ಟವಾಗಿರ್ತಕ್ಕಂಥದ್ದು. ಆ ವಿಚಾರವನ್ನು ಸಹಿತ ಇಲ್ಲಿ ನಾನು ನಿರೂಪಣೆಯನ್ನ ಮಾಡ್ತಾ ಇದ್ದೇನೆ ಅನ್ನುವಂತಹ ವಿಷಯವನ್ನ ಇಲ್ಲಿ ತಿಳಿಸಿಕೊಡ್ತಾನೆ. ಹೀಗಾಗಿ ಇಷ್ಟೆಲ್ಲ ವಿಷಯಗಳನ್ನ ಇಲ್ಲಿ ಹೇಳಿ ಕೊನೆಯಲ್ಲಿ ಒಂದು ಮಾತು ಹೇಳ್ತಾನೆ, ಪ್ರಸಾದೇ ಸರ್ವ ದುಃಖಾನಾಂ ಹಾನಿಯಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಯಾಶು ಬುದ್ಧಿ ಅವತಿಷ್ಠತಿ. ಮನಃಪ್ರಸಾದ ವಿಶೇಷವಾಗಿ ಭಗವಂತನ ಅನುಗ್ರಹದಿಂದ ವಿಶೇಷವಾದ ಅಪರೋಕ್ಷ ಜ್ಞಾನವಾಗ್ತದೆ. ಅಪರೋಕ್ಷ ಜ್ಞಾನದಿಂದ ಸಕಲ ದುಃಖಗಳು ಸಹಿತ ನಮಗೆ ಪರಿಹಾರವಾಗ್ತದೆ. ಮನಃಪ್ರಸಾದ ಅದಕ್ಕಾಗಿ ಇಲ್ಲಿ ತಿಳಿಸಿಕೊಟ್ಟು, ಪ್ರಸಾದೇ ಸರ್ವ ದುಃಖಾನ, ದೇವರ ಅನುಗ್ರಹ ನಮಗಾಗಬೇಕು. ತಂಚ ನಾವು ಮಾಡತಕ್ಕಂತಹ ಕರ್ಮಗಳು ಜ್ಞಾನಕ್ಕೆ ಸಾಧನ. ವಿಶೇಷವಾಗಿರ್ತಕ್ಕಂತಹ ಭಗವಂತನ ತತ್ವಜ್ಞಾನವನ್ನು ಪಡೆದುಕೊಂಡಾಗ ಭಗವಂತನ ಅನುಗ್ರಹವಾಗುತ್ತೆ, ಅವನ ಪ್ರಸಾದವಾಗತ್ತೆ. ಅವನ ಪ್ರಸಾದದ ಮೂಲಕವಾಗಿ ನಮಗಿರತಕ್ಕಂತಹ ವಿಶಿಷ್ಟವಾಗಿರ್ತಕ್ಕಂತಹ ದುಃಖಗಳೆಲ್ಲವೂ ಪರಿಹಾರವಾಗಿ
ಶಾಶ್ವತವಾಗಿರ್ತಕ್ಕಂತಹ ಸುಖ ಪ್ರಾಪ್ತಿ ಆಗ್ತದೆ. ಇದರಲ್ಲಿ ಯಾವುದೇ ತರಹದ ಸಂಶಯವಿಲ್ಲ ಅಂತ ಹೇಳಿ, ತಸ್ಮಾತ್ ಅದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ ಅಂತ ಹೇಳಿದ ಹಾಗೆ, ಹೀಗಾಗಿ ತನ್ನ ಇಂದ್ರಿಯ ವಿಷಯ ಕಡೆಗೆ ಮನಸ್ಸನ್ನ ಹರಿಗೊಡದೆ ಹಿಡಿತದಲ್ಲಿಟ್ಟುಕೊಂಡು ಅಂಥವನು ಅಪರೋಕ್ಷ ಜ್ಞಾನಿಯಾಗಿ ಮಹಾಜ್ಞಾನಿಯಾಗಿ ಹುಡ್ತಾನೆ. ಅಪರೋಕ್ಷ ಜ್ಞಾನ ಅವನಿಗೆ ಆಗ್ತದೆ. ಹೀಗಾಗಿ ಆ ಅಪರೋಕ್ಷ ಜ್ಞಾನದ ಮೂಲಕವಾಗಿ ಭಗವಂತನ ಸಾಕ್ಷಾತ್ಕಾರ, ಅನಂತರದಲ್ಲಿ ಭಗವಂತನ ವಿಶೇಷವಾಗಿರತಕ್ಕಂತಹ ಅನುಗ್ರಹದಿಂದ ಅವನು ಮೋಕ್ಷಾದಿ ಫಲಗಳನ್ನ ವಿಶಿಷ್ಟವಾಗಿ ಪಡೆದುಕೊಳ್ತಾನೆ. ಹೀಗಾಗಿ ಆ ಮೋಕ್ಷಾದಿ ಫಲಗಳಲ್ಲಿ ಅವನು ಮೋಕ್ಷ ಅಂತ ತಿಳಿದ ಮಾತ್ರಕ್ಕೆ ಬಂಧನದಿಂದ ಬಿಡುಗಡೆ ಅಂತ ಕರೀತಾರೆ. ಮೋಕ್ಷ ಅನ್ನುವುದಕ್ಕೆ ಏನು ಅಂದ್ರೆ ವಿಶೇಷವಾಗಿರತಕ್ಕಂತಹ ಬಿಡುಗಡೆ ಅಂತ ಆಗ್ತದೆ. ಹಾಗಾದರೆ ಇಂತಹ ಬಿಡುಗಡೆ ಈ ಸಂಸಾರ ಚಕ್ರದ ಬಿಡುಗಡೆ. ಒಂದು ಸಾರಿ ಮೋಕ್ಷಾವಸ್ಥೆಯನ್ನ ಹೊಂದಿರತಕ್ಕಂತಹ ಜೀವ ಮತ್ತೆ ವಾಪಸ್ ಅವನಿಗೆ ಬೇರೆ ಯಾವ ದೇಹದ ಸಂಪರ್ಕವೂ ಬರುವುದಿಲ್ಲ. ಆ ಮೋಕ್ಷದಲ್ಲಿ ಎಲ್ಲಾ ತರಹದ ಫಲಗಳನ್ನ ಅವನು ಪಡೆದುಕೊಳ್ತಾನೆ, ಎಲ್ಲಾ ತರಹದ ಸುಖ ಭೋಗಗಳನ್ನು ಪಡೆದುಕೊಳ್ತಾನೆ. ದುಃಖದ ಲವಲೇಶವೇ ಅವನಿಗೆ ಇರುವುದಿಲ್ಲ. ಹೀಗಾಗಿ ಅದು ಆತ್ಯಂತಿಕವಾಗಿರತಕ್ಕಂತಹ ಸುಖ, ಅದು ಮೋಕ್ಷಾವಸ್ಥೆಯ ಸುಖ, ಅದು ವೈಕುಂಠದಲ್ಲಿ ಭಗವಂತ ನಮಗೆ ಅನುಗ್ರಹ ಪೂರ್ವಕವಾಗಿ ಅದನ್ನು ಕೊಡ್ತಾನೆ. ಇದು ಮಾಡಬೇಕಾದ್ರೆ ನಾವು ಸ್ವಕರ್ಮಾಚರಣೆ ಮಾಡಬೇಕು. ಸ್ವಕರ್ಮಾಚರಣದಿಂದ ಜ್ಞಾನ ಪ್ರಾಪ್ತಿ, ಜ್ಞಾನದಿಂದ ವಿಶೇಷವಾಗಿರತಕ್ಕಂತಹ ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನದಿಂದ ಮುಂದೆ ಭಗವಂತನ ವಿಶೇಷವಾದ ಪ್ರಸಾದ, ಅವನ ಅನುಗ್ರಹದಿಂದ ಮೋಕ್ಷಾದಿ ಫಲಗಳು ನಮಗೆ ವಿಶಿಷ್ಟವಾಗಿ ಪ್ರಾಪ್ತವಾಗ್ತದೆ ಅಂತ ತಿಳಿದುಕೊಂಡು ನಾವು ಈ ಕಾರ್ಯದಲ್ಲಿ ಮುಂದೆ ಬರಿಬೇಕು ಅನ್ನುವಂತಹ ವಿಚಾರವನ್ನ ತಿಳಿಸ್ತಾರೆ. ಏಷಾ ಬ್ರಾಹ್ಮೀ ಸ್ಥಿತಿ, ಕೊನೆಯ ಶ್ಲೋಕದಲ್ಲಿ ಹೇಳ್ತಾರೆ, ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥನೇನಾಂ ಪ್ರಾಪ್ಯ ವಿಮೂಹತಿ. ಈವರೆಗೆ ಹೇಳಿದ ಹಾಗೆ ಬ್ರಹ್ಮ ವಿಷಯಕವಾಗಿರತಕ್ಕಂತಹ ಸ್ಥಿತಿ ಇದು. ಬ್ರಹ್ಮಜ್ಞಾನಿಯ ಲಕ್ಷಣವನ್ನು ಹೇಳಿದ್ದೇವೆ. ಬ್ರಹ್ಮನ ಕುರಿತು ತಿಳಿದುಕೊಳ್ಳತಕ್ಕಂತಹ ಬ್ರಹ್ಮಜ್ಞಾನಿ, ಬ್ರಹ್ಮನನ್ನ ತಿಳಿದುಕೊಳ್ಳುವಂತಹ ಭಗವಂತ ಗುಣಪರಿಪೂರ್ಣ, ಸರ್ವಾಧಾರ, ಸರ್ವಾಶ್ರಯ, ಸರ್ವನಿಯಾಮಕ, ಎಲ್ಲವೂ ಸಹಿತ ಭಗವಂತನಾಗಿದ್ದಾನೆ ಅಂತ ಆ ಭಗವಂತನ ಕುಳಿತುಕೊಳ್ಳತಕ್ಕಂಥ ಅಥಾತೋ ಬ್ರಹ್ಮ ಜಿಜ್ಞಾಸ. ಹೀಗೆ ಆ ಮೋಕ್ಷದ ಅವಸ್ಥೆಯನ್ನು ತಲುಪಿದ ಮೇಲೆ ಸಂಸಾರಿಕ ದುಃಖಗಳ ಅನುಭವ ಅವನಿಗೆ ಆಗುವುದಿಲ್ಲ. ಹೀಗಾಗಿ ಕೊನೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಆ ಭಗವಂತನ ಸಾಯುಜ್ಯವನ್ನ ಅವನು ಪಡೆದುಕೊಳ್ತಾನೆ. ವೈಕುಂಠ ಲೋಕ ಅವನಿಗೆ ಪ್ರಾಪ್ತವಾಗ್ತದೆ ಅಂಬರ್ತಕ್ಕಂಥದ್ದು ಇಷ್ಟೆಲ್ಲ ಹೇಳಿದ್ದಾರೆ. ಅದು ವಿರಜಾ ನದಿಯಲ್ಲಿ ಸ್ನಾನವನ್ನ ಮಾಡಿ ಲಿಂಗದೇಹ ಭಂಗವಾಗಿ ಆ ಭಗವಂತನ ವಿಶಿಷ್ಟವಾಗಿರ್ತಕ್ಕಂತಹ ಸುಖ ಪ್ರಾಪ್ತಿ ಆಗ್ತದೆ. ಇದು ಒಂದು ಜೀವನು ದೇಹವನ್ನ ಪಡೆದುಕೊಂಡು ಅವನು ಮಾಡತಕ್ಕಂತಹ ಪ್ರತಿಯೊಂದು ಹಂತದಲ್ಲಿರುವ ಕ್ರಮಗಳು ಅಂತ ಹೇಳಿ ಈ ವಿಶೇಷವಾಗಿರ್ತಕ್ಕಂತಹ ಈ ಒಂದು ಕರ್ಮಗಳ ಬಗ್ಗೆಯೂ ಸಹಿತ ಹೇಳಿ, ಕರ್ಮಗಳನ್ನೇ ಪ್ರಧಾನ ಅಂತ ನಾನು ಯಾಕೆ ಹೇಳಿದೆ ಅಂದ್ರೆ ಇದು ಜ್ಞಾನ ಮಾರ್ಗಕ್ಕೆ ಕಾರಣವಾಗಬೇಕು, ಜ್ಞಾನ ಮಾರ್ಗಕ್ಕೆ ಸಾಧನ, ಜ್ಞಾನದಿಂದ ಮೋಕ್ಷದ ಫಲ ಅಂಬಿರ್ತಕ್ಕಂತಹ ವಿಚಾರವನ್ನ ತಿಳಿಸಿದ ಮೇಲೆ ಅರ್ಜುನ ನೋಡಿ ಎಂತಹ ಪ್ರಶ್ನೆ ಮಾಡ್ತಾನೆ 3ನೇ ಅಧ್ಯಾಯದಲ್ಲಿ. ಈ 3ನೇ ಅಧ್ಯಾಯದಲ್ಲಿ ಎಷ್ಟು ಶ್ಲೋಕ ಆಗ್ತದೆ ಅಷ್ಟು ಹೇಳ್ತೇನೆ. ಬಹಳ ಅದ್ಭುತವಾಗಿರ್ತಕ್ಕಂತಹ ವಿಚಾರ ಏನು ಅಂದ್ರೆ, ಸರಿ, ಈ ಜ್ಞಾನ ಮಾರ್ಗ ಎಂಥವರಿಗೆ ಉಪದೇಶ ಮಾಡಬೇಕು? ಯತಿಗಳು, ಜ್ಞಾನಿಗಳು, ವಿಶೇಷವಾಗಿರ್ತಕ್ಕಂತಹ ಸಾಧಕರು, ಅಂಥವರಿಗೆ ಜ್ಞಾನ ಮಾರ್ಗದ ಉಪದೇಶ ಸರಿ. ಆದರೆ ಆ ಜ್ಞಾನ ಮಾರ್ಗವನ್ನ ಹೇಳಿ ಇವತ್ತು ನನಗೆ ಮತ್ತೆ ಈ ಘೋರವಾಗಿರ್ತಕ್ಕಂತಹ ಯುದ್ಧವನ್ನ ಮಾಡು ಅಂತ ಹೇಳ್ತಾ ಇದ್ದೀರಾ, ಅದಕ್ಕೆ ಏನು ಸಂಬಂಧ? ಯಾವ ಮೋಕ್ಷದ ಬಗ್ಗೆ, ಜ್ಞಾನ ಮಾರ್ಗದ ಬಗ್ಗೆ ಇಷ್ಟೆಲ್ಲ ನೀನು ನನಗೆ ತಿಳಿಸ್ತಾ ಇದ್ದೆ. ಜಾಯಸಿ ಚೇತ್ ಕರ್ಮಣಸ್ಥೆ ಮತಾ ಬುದ್ಧಿರ್ ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಗಿಸಿ ಕೇಶವ. ನೀನೇ ಹೇಳ್ತಾ ಇದೀಯ ಕರ್ಮಕ್ಕಿಂತಲೂ ಜ್ಞಾನವೇ ಶ್ರೇಷ್ಠ. ಅಂದ್ರೆ ಕರ್ಮಾಚರಣೆ ಮಾಡಬಾರದು ಅಂತ ಅರ್ಥ ಅಲ್ಲ. ದೇವರಿಗಾಗಲೇ ಹೇಳಿದ್ದಾನೆ ಕರ್ಮಗಳನ್ನ ಯಾಕೆ ಮಾಡಬೇಕು ಅಂತ. ಕೆಲವರು ಇದನ್ನೇ ಇಟ್ಟುಕೊಂಡ್ಬಿಟ್ಟು ಕರ್ಮಕ್ಕೇನು ಅದೇ ಹೇಳ್ತಾರ, ಕರ್ಮಕ್ಕೇನು ಮಹತ್ವ ಇಲ್ರಿ, ಹಂಗಾರೆ ಯಾಕೆ ಈ ಸದಾಚಾರ ಇವೆಲ್ಲ ಏಕಾದಶಿ ಯಾಕೆ ಮಾಡ್ಬೇಕು, ವಿಷ್ಣು ಪಂಚಕ್ಕೆ ಯಾಕೆ ಮಾಡ್ಬೇಕು? ಕರ್ಮಕ್ಕೆ ಪ್ರಾಧಾನ್ಯ ಇಲ್ಲೇ ಇಲ್ಲಲ್ಲ. ಕೃಷ್ಣ ಪರಮಾತ್ಮ ಹೇಳ್ಬಿಟ್ಟಾನೆ ಕರ್ಮ ಜ್ಞಾನವೇ ಪ್ರಧಾನ. ಹಾಗಾದ್ರೆ ನಾನು ಒಂದಿಷ್ಟು ಅಧ್ಯಯನ ಮಾಡ್ಕೊಂಡ್ಬಿಡ್ತೇನೆ, ನಾನೆಲ್ಲ ತಿಳ್ಕೊಂಡ್ಬಿಡ್ತೇನೆ. ಹಾಗಾದ್ರೆ ಜ್ಞಾನವೇ ಪ್ರಧಾನ ಅಂತಂದಾಗ ಯಾವ ಕರ್ಮಾಚರಣೆಗಳು, ಯಾವ ಸದಾಚಾರಗಳು, ಯಾವ ಶಿಷ್ಟಾಚಾರಗಳು ಯಾವ ಮಾಡುವ ಅವಶ್ಯಕತೆ ಇಲ್ವಾ? ಹಾಗಾದ್ರೆ ನಾ ಈ ವೃತ ನಿಯಮಗಳು, ವೃತಾಚರಣೆಗಳೆಲ್ಲ ಯಾರಿಗೋಸ್ಕರ?
ನಾನು ಕೇವಲ ಭಗವಂತನ ವಿಶೇಷವಾಗಿ ತಿಳ್ಕೊಳ್ತೇನೆ, ಅವನ ಜ್ಞಾನವನ್ನು ಪಡೆದುಕೊಳ್ತೇನೆ ಅಂದ್ರೆ ಒಂದೇ ಒಂದು ಮಾತು ಹೇಳಿದ್ರು, ಅದು ನಿಜವಾದ ಜ್ಞಾನ ಅಂತ ಆಗುವುದಿಲ್ಲ. ಏನೋ 10 ಗ್ರಂಥ ಓದ್ತೇನೆ ಅಂದ ಮಾತ್ರಕ್ಕೆ ಅದು ಶಾಬ್ದಿಕ ಜ್ಞಾನ, ಅದು ಶಬ್ದದಿಂದ ಬಂದ ಜ್ಞಾನ. ಅದಕ್ಕೆ ಜ್ಞಾನ ಅಂತ ಕರೆಯೋದಿಲ್ಲ. ಟೀಕಾಕೃತ್ಪಾದರು ಉತ್ತರ ಕೊಡ್ತಾರೆ, ಸರ್ವತ್ರ ಜ್ಞಾನ ಶಬ್ದಸ್ಯ ಉಪಾಸನ ಪರ್ಯಂತತ್ವಾತ್ ವ್ಯಾಮಿಶ್ರೋಕ್ತಿ ಅಂತ ಹೇಳ್ತಾರೆ. ಯಾರನ್ನ ಜ್ಞಾನಿ ಅಂತ ಕರಿಬೇಕು ಅಂದ್ರೆ ಈಗ ಪ್ರಶ್ನೆ ಬರ್ತದಲ್ಲ, ಯಾರು ತಾನು ಪಡೆದುಕೊಂಡಿರ್ತಕ್ಕಂತಹ ಜ್ಞಾನ, ವಿಶೇಷವಾಗಿ ಓದಿರುವ ಜ್ಞಾನ, ತಿಳಿದುಕೊಂಡಿರುವ ಜ್ಞಾನವನ್ನ ತನ್ನ ಉಪಾಸನೆಯ ಕರ್ಮಗಳಲ್ಲಿ ಅದನ್ನ ಅಳವಡಿಸಿಕೊಳ್ಳುತ್ತಾನೋ ಅವನನ್ನ ಜ್ಞಾನಿ ಅಂತ ಕರೀತಾನೆ. ನಾನಿವತ್ತು ಎಲ್ಲಾ ವಿಷಯಗಳನ್ನು ಓದ್ಕೊಂಡಿದ್ದೇನೆ, ಯಾಕೆ ಉಪವಾಸ ವೃತ ನಿಯಮಗಳನ್ನೆಲ್ಲ ಮಾಡಬೇಕು, ಯಾಕೆ ಸಂಧ್ಯಾವಂದನೆ ಮಾಡಬೇಕು, ಅಹಂ ಬ್ರಹ್ಮ ಅಸ್ಮಿ, ನಾನೇ ಬ್ರಹ್ಮನಾಗಿದ್ದೇನೆ ಅಂತ ಇಷ್ಟೆಲ್ಲ ತಿಳ್ಕೊಂಡಿದ್ದೇನೆ, ಸಂಧ್ಯಾವಂದನೆ ಯಾಕೆ ಮಾಡಬೇಕು, ಸುಮ್ಮನೆ ನೀರ್ ವೇಸ್ಟ್, ಸುಮ್ಮನೆ ದೇವರ ಪೂಜಾ ವೇಸ್ಟ್ ಅಂತ ಹೇಳಿ, ಕರ್ಮಗಳಿಗೆ ಮಹತ್ವ ಇಲ್ಲ ಅಂತ ಹೇಳಿ ಕೇವಲ ಈ ಶಾಬ್ದಿಕ ವಿಷಯಗಳಿಗೆ ಮಾತ್ರ ತಲೆ ಕೆಡಿಸಿಕೊಂಡು ನಾನು ಭಾರಿ ಬ್ರಹ್ಮಜ್ಞಾನಿ ಆಗಿದ್ದೇನೆ ಅಂತ ತಿಳಿದುಕೊಂಡರೆ ಅದು ತುಂಬಾ ಹಾಸ್ಯಾಸ್ಪದ. ಹೀಗಾಗಿ ಕರ್ಮಕ್ಕಿಂತ ಜ್ಞಾನವು ಪ್ರಧಾನ, ಒಪ್ಪಿಕೊಳ್ತೇವೆ ಇಲ್ಲ ಅಂತಲ್ಲ, ಆದರೆ ಈ ವಿಶಿಷ್ಟವಾಗಿರ್ತಕ್ಕಂತಹ ಕರ್ಮಗಳಿಂದಲೇ ಜ್ಞಾನ ದೃಢವಾಗುವುದು. ಹೊರಗಡೆ ಇರುವ ಪಾತ್ರೆ ಕಾದರೆ ಮಾತ್ರ ಒಳಗಡೆ ಇರುವ ಪದಾರ್ಥ ಕಾಯುವುದು. ಅಲ್ಲ ಆಚಾರ್ಯ, ನೀವು ಹಂಗೆ ಹೇಳ್ಬೇಡಿ, ಅದ್ಯಾವುದೋ ಮತ್ತೆ ಎಲೆಕ್ಟ್ರಿಕ್ ಸ್ಟೋವ್ ಬಂದ್ಬಿಟ್ಟಿದೆ, ಅದು ಹೊರಗೆ ಕಾಯೋದಿಲ್ಲ, ಮೊದಲು ಒಳಗೆ ಕಾಯ್ತದಂತ ಹಣೆ ಬಾರಕ್ಕೆ. ಸರಿ, ನನಗೂ ಗೊತ್ತಿಲ್ಲ, ಹಿಂಗ್ ಯಾವಾಗ ಒಂದು ಸಂದರ್ಭದಲ್ಲಿ ದೃಷ್ಟಾಂತ ಕೊಟ್ಟಾಗ ಆಚಾರ್ಯ ನಿಮ್ ದೃಷ್ಟಾಂತ ಸರಿ ಹೊಂದಿಲ್ಲ, ಯಾಕೆ ಅಂದ್ರೆ ಇದ್ದನ ಒಲೆ ಮೇಲೆ ಇಟ್ಟರೆ ನೀವು ಹೇಳಬಹುದು ಹೊರಗಡೆ ಪಾತ್ರೆ ಕಾಯ್ದಾಗ ಒಳಗಡೆ ಹಾಲು ಕಾಯ್ತದೆ ಅಂತ. ಈಗ ಹಾಗಲ್ಲ ಆಚಾರ್ಯ, ಎಲೆಕ್ಟ್ರಿಕ್ ಸ್ಟೋವ್ ಬಂದಿದೆ, ಮೊದಲ ಒಳಗಡೆ ಇರುವ ಹಾಲು ಕಾಯ್ದು ಅನಂತರ ಹೊರಗಡೆ ಇರುವ ಪಾತ್ರೆ ಕಾಯ್ತದೆ ಅಂತ. ಅದಕ್ಕೆ ನಾನು ಹೇಳಿದೆ, ಎರಡೂ ದೃಷ್ಟಾಂತಗಳು ಹೊಂದಿಕೊಳ್ಳಬಹುದು. ಯಾಕೆ ಗೊತ್ತಾ, ಒಳಗಡೆ ಇರುವಂತಹ ಭಗವಂತನ ವಿಶೇಷವಾದ ತತ್ವಜ್ಞಾನದಿಂದಲೇ ಹೊರಗಡೆ ಇರುವ ಕರ್ಮಗಳ ಮಹತ್ವ ಗೊತ್ತಾಗಿ ಕರ್ಮಾಚರಣೆ ಮಾಡಿದ್ದು. ಇರ್ಲಿ, ಯಾಕೆ ಒಪ್ಕೋಬಾರದು? ಅಥವಾ ಈ ವಿಶಿಷ್ಟವಾಗಿರ್ತಕ್ಕಂತಹ ಕರ್ಮಾಚರಣೆಗಳನ್ನ ಮಾಡಿ ಆ ಭಗವಂತನ ವಿಶಿಷ್ಟವಾದ ತತ್ವಜ್ಞಾನವನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಅಂಬಲ, ವಿಶೇಷವಾದ ಆಸಕ್ತಿ ಹುಟ್ಟಬಾರದು. ಯಾಕೆ? ಇದನ್ನು ಇಟ್ಟುಕೊಳ್ಳಿ. ಎರಡೂ ದೃಷ್ಟಾಂತಗಳು ಇತ್ತಂಚೆ ಕಾಯೋದನಕ ಸತ್ಯ, ಒಳಗೂ ಕಾಯ್ತದ ಹೊರಗೂ ಕಾಯ್ತದ, ಯಾವುದು ಮೊದಲು ಕಾಯ್ತದಂತ ಆಮೇಲೆ ಆಲೋಚನೆ ಮಾಡೋಣ. ಇತ್ತಂಚೆ ಎರಡು ಕಾಯ್ದುದನಕ ಸತ್ಯ. ಹೀಗಾಗಿ ಇಲ್ಲಿ ಯಾವುದು ಪ್ರಧಾನ ಅಂತ, ಕರ್ಮಕ್ಕಿಂತ ಜ್ಞಾನ ಶ್ರೇಷ್ಠವೋ ಅಥವಾ ಜ್ಞಾನಕ್ಕಿಂತ ಕರ್ಮ ಶ್ರೇಷ್ಠವೋ ಅಂತ ಕೇಳಿದಾಗ ಹಿಂದಿನ ಅಧ್ಯಾಯದಲ್ಲಿ ನಿರೂಪಣೆ ಮಾಡಿ ಆಗಿದೆ. ಕರ್ಮಕ್ಕಿಂತ ಜ್ಞಾನವೇ ಶ್ರೇಷ್ಠ ಅಂತ ನೀನು ಹೇಳುವುದಾದರೆ, ಆದ್ರೆ ತತ್ ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಿಸಿ, ಮುಂದೆ ಅವನ ಪ್ರಶ್ನೆ ಇದೆ. ಯಾಕೆ ಪ್ರಶ್ನೆ ಹಾಕ್ತಾ ಇದ್ದಾನಂದ್ರೆ, ಸರಿ ಅರ್ಥಂಚ ಜ್ಞಾನವೇ ಪ್ರಧಾನ, ಹಾಗಾದ್ರೆ ಜ್ಞಾನದಿಂದಲೇ ಅಪರೋಕ್ಷ ಜ್ಞಾನ ಭಗವಂತನ ಅನುಗ್ರಹ, ಅದರಿಂದ ಮೋಕ್ಷ ಪ್ರಾಪ್ತಿ, ಅದರಿಂದ ವೈಕುಂಠ, ಇದೆಲ್ಲವೂ ಸರಿ. ಹಾಗಾದ್ರೆ ಜ್ಞಾನವೇ ಪ್ರಧಾನ ಅಂತ ಆದರೆ ನನ್ನನ್ನ ಈ ಕರ್ಮದಲ್ಲಿ ಯಾಕೆ ತೊಡಗಿಸ್ತಾ ಇದೀಯಾ, ಇಂತಹ ಘೋರವಾದ ಕರ್ಮ. ಹೀಗಾಗಿ ನನಗೆ ಈ ಘೋರವಾಗಿರ್ತಕ್ಕಂತಹ ಯುದ್ಧದಲ್ಲಿ ನನ್ನನ್ನು ಯಾಕೆ ತೊಡಗಿಸ್ತಾ ಇದೆ, ಈ ಕರ್ಮ ಮಾಡು ಅಂತ ನನ್ನ ಯಾಕೆ ತೊಡಗಿಸ್ತಾ ಇದೆಯಾ? ಹೀಗಾಗಿ ನೋಡಿ, ಈಗಾಗಲೇ ಹೇಳಿದ್ದಾರೆ, ಕೇಶವ ಶಬ್ದಕ್ಕೆ ಅರ್ಥ ಹೇಳಿದ್ದಾರೆ. ಅತ್ರ ಕೇಶವ ಶಬ್ದಾರ್ಥ ಉಕ್ತಃ ಪ್ರಥಮಾಧ್ಯಾಯೇ, ಹಿಂದಿನ ಅಧ್ಯಾಯದಲ್ಲಿ ಕೇಶವ ಶಬ್ದಕ್ಕೆ ಅರ್ಥವನ್ನ ಹೇಳಿದ್ದಾರೆ. ವಿಶೇಷವಾಗಿ ಕ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ, ಈಶ ಎಂಬ ಶಬ್ದಕ್ಕೆ ರುದ್ರ. ಈ ಬ್ರಹ್ಮ ರುದ್ರಾದಿ ಒಂದೇನಾಗಿದ್ದರಿಂದ ಅಥವಾ ಇವರಿಬ್ಬರಿಗೂ ಸೃಷ್ಟಿಗೂ ಕಾರಣ ಆಗಿರ್ತಕ್ಕಂಥವನು ಪರಮಾತ್ಮ, ಆದ್ದರಿಂದ ಅವನನ್ನ ಕೇಶವ ಎಂಬ ಶಬ್ದದಿಂದ ಕರೆಯಲ್ಪಟ್ಟರು ಅಂತಾನೆ ಬಹಳ ವಿಶೇಷವಾಗಿ ಗೀತಾ ವಿವೃತಿಕಾರರು ಬಹಳ ಸುಂದರವಾಗಿ ಅದನ್ನು ನಿರೂಪಣೆ ಮಾಡಿದ್ದಾರೆ. ಗೀತಾ ವಿವೃತಿಕಾರರ ಮಹತ್ವ ಹೇಗೆ ಅಂತಂದ್ರೆ, ಕೊಂಚ ಗೀತಾ ವಿವೃತಿ ಎಂಬ ಗ್ರಂಥ ಇದು ಪಾಠದ ಗ್ರಂಥ. ಇದು ಉಪನ್ಯಾಸವನ್ನು ಹೇಳೋದು ತುಂಬಾ ಕಷ್ಟ ಈ ವಿಷಯದಲ್ಲಿ. ಯಾಕೆಂದ್ರೆ ಯಾವ ವಿಷಯವನ್ನ ಹೇಗೆ, ವಿಶೇಷವಾಗಿ ರಾಯರು ವ್ಯಾಖ್ಯಾನವನ್ನು ಬರಿತಾ ಟೀಕಾಕೃತ್ಪಾದರ ತತ್ವಪ್ರಕಾಶಿಕಾ ಪಂಕ್ತಿಗಳನ್ನು ವರ್ಣಿಸ್ತಾ ಇರುವ ಸಂದರ್ಭದಲ್ಲಿ ರಾಯರು ಬರಿತಾ ಹೋಗುವಾಗ ಅನಿಸ್ತದೆ ಅವರಿಗೆ, ಜನ್ಮಾಧ್ಯಧಿಕರಣವನ್ನು ಹೇಳುವ ಸಂದರ್ಭದಲ್ಲಿ ಎಷ್ಟು ಚೆನ್ನಾಗಿ ಟೀಕಾಕೃತ್ಪಾದ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಟೀಕಾ ಗಾಂಭೀರ್ಯ ಮುದ್ರತ್ವಂ ವ್ಯಾಸತೀರ್ಥಾದಯೋ ಕ್ಷಮ ಅಂತ ಹೇಳಿದ ಹಾಗೆ
ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕು. ಅವಾಗ ಹೇಳ್ತಾರೆ ರಾಯರ್, ಮರ್ಷಂ ಮರ್ಷಂ ಪುರೋಮನ ವ್ಯಾಖ್ಯಾನದಲ್ಲಿ ಬರೀತಾರೆ, ನನ್ನ ಮನಸ್ಸೇ ಮುಂದೆ ಹೋಗ್ತಿಲ್ಲ ಅಂದ. ನಾನು ಜನ್ಮಾಧ್ಯಧಿಕರಣವನ್ನು ಹೇಳಬೇಕು, ಇನ್ನೂ ವಿವರಣೆ ಕೊಡಬೇಕು, ಎಷ್ಟು ಅದ್ಭುತವಾದ ಮಾತುಗಳು, ಎಷ್ಟು ಅದ್ಭುತವಾದ ಪಂಕ್ತಿಗಳು ಅಂತ ಹೇಳಿ ಸ್ವತಃ ಪರಿಮಳಾಚಾರ್ಯರೇ ಹೇಳಿ ಮತ್ತೆ ಹೇಳ್ತಾರೆ. ಹೇಳ್ತಾ ಕುಳಿತುಕೊಂಡ್ರೆ ಮತ್ತೆ ಇಲ್ಲೇ ಕೂತ್ಕೋಬೇಕಾಗ್ತದೆ ಜನ್ಮಾಧ್ಯಧಿಕರಣ, ಮುಂದಿನ ಅಧಿಕರಣ ಹೇಳೋದ್ಯಾರು? ಅದಕ್ಕಾಗಿ ನಾನು ಅನಿವಾರ್ಯವಾಗಿ ಮತ್ತೆ ಮುಂದೆ ವ್ಯಾಖ್ಯಾನವನ್ನು ಬರಿತಾ ಇದ್ದೇನೆ ಅಂತ. ಹಾಗೆ ನಮ್ದು ಹಣೆ ಬರ ಹಂಗೆ ಆಗಿರೋದು, ಇಲ್ಲೇ ಹೇಳ್ಕೊಂಡು ಕುತ್ಕೊಂಡ್ರೆ 3ನೇ ಅಧ್ಯಾಯ ಮುಗಿಸೋದು ಹೇಗೆ ಅಂತ. ಯಾಕೆಂದ್ರೆ ಒಂದೊಂದು ಶಬ್ದಗಳಿಗೆ ಅವರು ಮಾಡತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಅರ್ಥ ಇದೆಯಲ್ಲ, ಅತ್ಯದ್ಭುತವಾದ ಅರ್ಥ. ಭಗವಂತನ ನಾಮಗಳಿಗೆ ಅವರು ಮಾಡಿದ ಅರ್ಥಗಳನ್ನ ಒಂದು ಕಡೆಗೆ ಸಂಗ್ರಹಿಸಿದರೆ ಒಂದು ಗ್ರಂಥ ಆಗುತ್ತೆ. ಯಾವ ಶಬ್ದಗಳಿಗೆ ಭಗವಂತನಿಗೆ ಈ ಶಬ್ದಕ್ಕೆ ಹೀಗೆ ಅರ್ಥ ಮಾಡಿದ್ದಾರೆ, ಈ ಶಬ್ದಕ್ಕೆ ಹೀಗೆ ಅರ್ಥ ಆಯಿತು, ಹೀಗೆ ಅಂತ ಹೇಳಿ, ಹೀಗಾಗಿ ಒಂದೊಂದು ವಿಶಿಷ್ಟವಾಗಿರ್ತಕ್ಕಂತಹ ನೋಡಿ, ಜನಾರ್ದನ ಶಬ್ದಾರ್ಥೋ ಧ್ಯೇಯ ಇತಿ ಎಂಬುದಕ್ಕೆ ನ ಜಾಯತೆ ಅರ್ಧಯತಿ ಇತಿ ಸಂಸಾರಂ ಇತಿ ದಶಮ ಭಾಷ್ಯೆ ಹೇಳಿದ್ದಾರೆ. ಶಬ್ದಾರ್ಥವನ್ನು ಹೇಳುವಂತಹ ಸಂದರ್ಭದಲ್ಲಿ ಹೇಳುವ ಅನೇಕ ಶಬ್ದಗಳಿಗೆ ಹೀಗೆ ಕೇಶವ ಎಂಬ ಶಬ್ದಕ್ಕೆ ಹೇಳಿದ್ದಾರೆ. ನ ಜಾಯತೆ ಅರ್ಧಯತಿ ಇತಿ ಸಂಸಾರ, ಅದಕ್ಕಾಗಿ ಹೇಳಿದ್ದಾರೆ ಇಲ್ಲಿ ನೈ ತತ್ಪುರುಷ ಸಮಾಸ. ನಮ್ಮ ಸಂಸಾರವನ್ನ ವಿಶೇಷವಾಗಿ ನಾಶ ಮಾಡುವ ಕಾರಣದಿಂದ ಅವನನ್ನ ಜನಾರ್ದನ ಎಂಬ ಶಬ್ದದಿಂದ ಕರೆಯಲ್ಪಟ್ಟಿದ್ದಾರೆ. ನೈ ಪರಿನಿಪಾತಃ ಎಂಬ ಶಬ್ದ ನಲೋಪಾಭಾವ ಅಂತೆಲ್ಲ ಹೇಳಿದ್ದಾರೆ. ಜನಾರ್ದನ, ಹೀಗೆ ಒಂದು ಶಬ್ದಕ್ಕೆ ಬೇರೆ ಬೇರೆ ತರಹದ ಅರ್ಥಗಳನ್ನು ಸಹಿತ ಅಲ್ಲಿ ನಿರೂಪಣೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ರಾಯರ ಒಂದು ವ್ಯಾಖ್ಯಾನದ ಅದ್ಭುತವಾಗಿರ್ತಕ್ಕಂತಹ ಶೈಲಿಯನ್ನು ಸಹಿತ ನಾವು ಈ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ವಿಚಾರಗಳನ್ನ ಹೇಳಿ, ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋ ಅಹಮಾಪ್ನುಯಾಂ. ಅದಕ್ಕಾಗಿ ಹಾಗಾದ್ರೆ ಈ ಕರ್ಮದ ಮಾರ್ಗ ಪ್ರಧಾನವೋ ಅಥವಾ ಜ್ಞಾನದ ಮಾರ್ಗವ ಪ್ರಧಾನವೋ ಎಂಬರ್ತಕ್ಕಂತಹ ಸಂಶಯ ನನಗೆ ಬಂದಾಗ, ನೀನು ಯಾವುದರಿಂದ ಶ್ರೇಯಸ್ಸು ಸಿಗುತ್ತದೆ ಎಂಬರ್ತಕ್ಕಂಥದ್ದನ್ನ ನೀನು ನನಗೆ ತಿಳಿಸಿಕೊಡಬೇಕು. ಯಾಕೆಂದ್ರೆ ಎರಡಿದೆ. ಏನೊಂದು ಕಥಮಿತ್ಯತಃ, ಅದಕ್ಕಿದನ್ನ ಮಾತನ್ನ ಹೇಳಿದ್ರು ಅಂದ್ರೆ ಸಾಧಕರು ಎರಡೂ ರೀತಿಯಾಗಿರು. ಒಂದು ಜ್ಞಾನ ಪ್ರಧಾನಾನಾಂ ದೇವಾನಾಂ ಸನಕಾದಿ ಯತೀನಾಂಚ, ಇನ್ನು ಕೆಲವರು ಕರ್ಮಪ್ರಧಾನಾಂ, ಕರ್ಮಪ್ರಧಾನವನ್ನ ಇಟ್ಟುಕೊಂಡಿರ್ತಕ್ಕಂತಹ ಸಾಧಕರು ಕೆಲವರು ಜ್ಞಾನ ಪ್ರಧಾನವಾಗಿಟ್ಟುಕೊಂಡಿರ್ತಕ್ಕಂತಹ ಸಾಧಕರು ಕೆಲವರು. ಇತ್ತಂಚ ಹಾಗಾದ್ರೆ ಕರ್ಮ ಪ್ರಧಾನವನ್ನು ಇಟ್ಟುಕೊಂಡಿರ್ತಕ್ಕಂತಹ ಸಾಧಕರಿಗೆ ಜ್ಞಾನದ ಅವಶ್ಯಕತೆ ಇಲ್ಲೇನೋ? ಜ್ಞಾನ ಬೇಕೇ ಬೇಕು. ಪ್ರಾಚುರ್ಯದೊಳಗೆ ಕರ್ಮ ಪ್ರಧಾನ ಇರಬಹುದು, ಇಲ್ಲ ಅಂತಲ್ಲ, ಆದ್ರೆ ಜ್ಞಾನ ಪ್ರಧಾನವಾಗಿ ಬೇಕೇ ಬೇಕು. ಇತ್ತಂಚ ಜ್ಞಾನ ಪ್ರಧಾನದಲ್ಲಿ ಇರತಕ್ಕಂತಹ ಸಾಧಕರಿಗೆ ಕರ್ಮವೇ ಬೇಡೇನೋ ಅಂತಂದ್ರೆ ಅವರಿಗೂ ಕರ್ಮಗಳಿವೆ. ಪ್ರಾಚುರ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು, ನಮಗಿಂತ ಸ್ವಲ್ಪ ಅವರು ಕಡಿಮೆ ಇರಬಹುದು, ಇತ್ತಂಚ ನಮಗೆ ಹೆಚ್ಚಿರಬಹುದು. ಹಾಗೆ ಪ್ರಾಚುರ್ಯದ ದೃಷ್ಟಿಯಿಂದ ಹೆಚ್ಚು ಕಡಿಮೆ ಇರಬಹುದೇ ಹೊರತಾಗಿ ಎರಡೂ ಬೇಕೇ ಬೇಕು. ಅದಕ್ಕಾಗಿ ಹೇಳ್ತಾರೆ ಕರ್ಮಣಾರಂಭ ನೈಷ್ಕರ್ಮಂ ಪುರುಷೋ ಅಶ್ನುತೆ ನಚ ಸನ್ಯಾಸ. ಅದಕ್ಕಾಗಿ ಹೇಳಿದ್ದು ಏನು ಅಂದ್ರೆ ಕರ್ಮತ್ಯಾಗ ಎಂಬುದು ಮೋಕ್ಷದ ಹೇತು ಅಲ್ಲ, ಮೋಕ್ಷಕ್ಕೆ ಕಾರಣವಲ್ಲ. ಯಾಕೆ? ಕೇವಲ ಕರ್ಮಗಳನ್ನ ಮಾಡದೇ ಇರತಕ್ಕಂಥದ್ದಿದೆಯಲ್ಲ, ಹಾಗೆ ಮಾಡದೇ ಇದ್ದರೆ, ಕರ್ಮವನ್ನು ನಾನು ಆಚರಿಸುವುದಿಲ್ಲ ಅಂತ ಹೇಳಿದರೆ ಅಂತಹ ವ್ಯಕ್ತಿಗೆ ಮೋಕ್ಷವನ್ನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇದನ್ನ ವಿಶೇಷವಾಗಿ ತಿಳಿಸಿಕೊಡುತ್ತಾರೆ. ಕೇವಲ ನಿಷ್ಕಾಮ ಕರ್ಮದಿಂದಲೂ ಸಹಿತ ಮೋಕ್ಷ ಅಸಾಧ್ಯ. ಅದು ಹೇಗೆ ಅಂತ ಮುಂದೆ ಹೇಳ್ತೇವೆ. ಯತಿಗಳಿಗೂ ಸಹಿತ ವಿಹಿತವಾಗಿರ್ತಕ್ಕಂತಹ ಶಮಾಧಿ ಧರ್ಮಗಳ ಅನುಷ್ಠಾನಗಳನ್ನು ಅವರೂ ಮಾಡಲೇಬೇಕು. ಕೆಲವು ವಿಶಿಷ್ಟವಾಗಿರ್ತಕ್ಕಂತಹ ಪುರುಷಾರ್ಥಗಳಿದೆ. ಏನು ಬ್ರಹ್ಮಚರ್ಯ, ಅದಲ್ಲದೆ ಗೃಹಸ್ಥಾಶ್ರಮ ಇರಬಹುದು, ವಾನಪ್ರಸ್ಥಾಶ್ರಮ ಇರಬಹುದು, ಸನ್ಯಾಸ ಅಂತ ಇದೆ. ಈ 4 ಆಶ್ರಮಗಳನ್ನ ಪರಿಪಾಲನೆ ಮಾಡಲೇಬೇಕು. ಅದಕ್ಕಾಗಿನೇ ಹೇಳಿದ್ದು ಕರ್ಮಣ ಬದ್ಧತೆ ಜಂತು. ಪ್ರತಿಯೊಬ್ಬ ಜಂತು ಸಹಿತ ಕರ್ಮಗಳಿಂದ ಬಂಧಿತನಾಗಿದ್ದಾನೆ, ಅದರಲ್ಲಿ ಯಾವ ಸಂಶಯ ಇಲ್ಲ. ಹೀಗಾಗಿ ನಾನು ಕರ್ಮವನ್ನ ಮಾಡುವುದಿಲ್ಲ ಅಂತ ಕುಳಿತುಕೊಂಡರೆ ಅವನಿಗೆ ಮೋಕ್ಷ ಪ್ರಾಪ್ತಿಯೋ ಸರ್ವಥಾ ಇಲ್ಲ. ಕರ್ಮಾಚರಣೆಗಳನ್ನ ಅವನು ಮಾಡಲೇಬೇಕು. ಯಾವ ಕರ್ಮಾಚರಣೆಗಳು ಎಂಬುದು ಮುಂದೆ ಹೇಳ್ತೇವೆ, ಅದು ಪ್ರಶ್ನೆ ಬೇರೆ. ಆದರೆ ಕರ್ಮಗಳನ್ನ ಮಾಡದೆ ನಾನು ಎಲ್ಲವೂ ಸಹಿತ ಪಡೆದುಕೊಂಡು ಬಿಡ್ತೇನೆ, ಕರ್ಮತ್ಯಾಗವನ್ನು ಮಾಡ್ತೇನೆ, ಹಂಗ
ಕರ್ಮತ್ಯಾಗವನ್ನ ಮಾಡುವುದರಿಂದ ಅದು ಮೋಕ್ಷಕ್ಕೆ ಸಾಧನ ಅಂತ ತಿಳಿದುಕೊಂಡರೆ ಸರ್ವಥಾ ಹಾಗೆ ಸಾಧ್ಯ ಇಲ್ಲ. ಕರ್ಮತ್ಯಾಗವನ್ನ ಮಾಡುವುದರಿಂದ ಮೋಕ್ಷವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಅದನ್ನ ಬಹಳ ಸುಂದರವಾಗಿ ನಿರೂಪಣೆಯನ್ನ ಮಾಡಿ, ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸತಃ. ಏನು ಅಂದ್ರೆ ಪರಸ್ಪರ ಹೇಗೆ ಅಂದ್ರೆ, ಪ್ರಜೆಗಳು ಯಜ್ಞಗಳಿಂದ ದೇವತೆಗಳನ್ನ ತೃಪ್ತಿಪಡಿಸಿ ಆ ದೇವತೆಗಳು ನಿಮ್ಮನ್ನ ತೃಪ್ತಿಪಡಿಸ್ತಾರೆ. ಹೀಗೆ ಪರಸ್ಪರವಾಗಿರ್ತಕ್ಕಂತಹ ಸಂತೋಷವ ಪಡಿಸ್ತಕ್ಕಂಥದ್ದೇನಿದೆಯಲ್ಲ ಮೋಕ್ಷರೂಪ ಶ್ರೇಯಸ್ಸವನ್ನ, ಹಾಗೆ ನೀವು ಕರ್ಮಾಚರಣೆಗಳನ್ನು ಮಾಡಿ ಮೋಕ್ಷಾದಿ ಫಲಗಳನ್ನು ಪಡೆದುಕೊಳ್ಳಿ. ಹಾಗೆ ಯಜ್ಞಗಳಿಂದ ದೇವತೆಗಳನ್ನ ತೃಪ್ತಿಪಡಿಸಿ ಆ ದೇವತೆಗಳು ನಮಗೆ ವಿಶೇಷವಾಗಿರ್ತಕ್ಕಂತಹ ಮಳೆಯನ್ನ ಸುರಿಸ್ತಕ್ಕಂಥದ್ದು, ನಮಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಫಲಗಳನ್ನು ಕೊಡ್ತಾರೆ. ಹೀಗೆ ಇತ್ತಂಚ ಪರಸ್ಪರ ನೋಡಿ, ಯಜ್ಞಯಾಗಾದಿಗಳನ್ನ ಮಾಡುವುದರಿಂದ ದೇವತೆಗಳಿಗೂ ಸಂತೋಷ, ಅದರಿಂದ ನಮಗೆ ವಿಶೇಷವಾದ ಅನುಗ್ರಹ ಮಾಡುತ್ತಾರೆ, ಅದರಿಂದ ನಮಗೂ ಸಂತೋಷ. ಹೀಗೆ ಇಬ್ಬರಲ್ಲೂ ಸಹಿತ ಪರಸ್ಪರವಾಗಿರ್ತಕ್ಕಂತಹ ಯಜ್ಞ ಎಂಬಿರ್ತಕ್ಕಂತಹ ಕಾರಣ ಎಷ್ಟು ಪ್ರಧಾನವಾಗಿ ಅನಿಸಿಕೊಳ್ಳುತ್ತದೋ, ಹಾಗೆ ನಾವು ಮಾಡತಕ್ಕಂತಹ ಕರ್ಮಗಳಿಂದ ವಿಥಂಚ ದೇವತೆಗಳು ವಿಶೇಷವಾಗಿರ್ತಕ್ಕಂತಹ ಫಲಗಳನ್ನು ನಮಗೆ ಕೊಡ್ತಾರೆ, ಅದರಿಂದ ನಮಗೂ ಸಂತೋಷವಾಗ್ತದೆ. ತನ್ಮೂಲಕವಾಗಿ ಭಗವಂತನ ವಿಶೇಷವಾದ ತತ್ವಜ್ಞಾನ, ಅದರ ಮೂಲಕವಾಗಿ ಪರಂಶ್ರೇಯ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಮೋಕ್ಷ ರೂಪವಾದ ಶ್ರೇಯಸ್ಸನ್ನ ನಾವು ಪಡೆದುಕೊಳ್ಳುವುದಕ್ಕೆ ಅವಕಾಶವಾಗ್ತದೆ. ಇದನ್ನೆಲ್ಲವನ್ನು ಸಹಿತ ಹೇಳ್ತಾನೆ. ಹೀಗಾಗಿ ನಮಗೆ ಯಜ್ಞಗಳಿಂದ ತೃಪ್ತರಾಗಿರ್ತಕ್ಕಂತಹ ದೇವತೆಗಳು ಎಲ್ಲ ಕಾಮಿತಾರ್ಥದ ಪದಾರ್ಥಗಳನ್ನ ನಮಗೆ ಕೊಡ್ತಾರೆ. ಆ ಕೊಟ್ಟದ್ದನ್ನ ನಾವು ಮತ್ತೆ ವಿಶೇಷವಾಗಿ ಭೋಗಿಸಿ ಅದರಲ್ಲಿ ಮತ್ತೆ ಧರ್ಮವನ್ನ ಮಾಡಿ ಆವಾಗ ಮತ್ತೆ ಸಾಧನ ಮಾಡುತ್ತೇವೆ. ಯಾವ ಪದಾರ್ಥಗಳೆಲ್ಲ ಇದ್ರೆ ಸಾಧನ ಮಾಡುವುದಾದ್ರೂ ಹೇಗೆ? ಮಳೆ ಇಲ್ಲ, ಬೆಳೆ ಇಲ್ಲ, ಆಹಾರ ಇಲ್ಲ, ಕರ್ಮ ಎಲ್ಲವೂ ಮಾಡಿ ಅಂದ್ರೆ ಹೇಗೆ ತಾನೇ ಸಾಧ್ಯ? ಈ ಮಳೆ ಬೆಳೆಗಳೆಲ್ಲ ಆಗಬೇಕಾದ್ರೆ ನಾವು ವಿಶಿಷ್ಟವಾಗಿರ್ತಕ್ಕಂತಹ ಯಜ್ಞ ಯಾಗಾದಿ ಕರ್ಮಗಳನ್ನು ಮಾಡಲೇಬೇಕು. ಯಜ್ಞ ಯಾಗಾದಿಗಳು ಪುರಾಣ ಇತಿಹಾಸ ಪಾಠ ಪ್ರವಚನಗಳು ಶ್ರವಣ ಮನನ ನಿಧಿಧ್ಯಾಸನ ಇಷ್ಟೆಲ್ಲ ಕರ್ಮಗಳನ್ನು ಯಾರಿಗೋಸ್ಕರ ಹೇಳಿದ್ದು? ಯಾವುದು ಬೇಡ ಅಂದ್ರೆ ಅಷ್ಟೇ ಆಯ್ತಲ್ಲ, ಅಹಂ ಬ್ರಹ್ಮಾಸ್ಮಿ ಸಾಯ್ತು ಮುಗಿದು ಹೋಯ್ತಲ್ಲ. ಯಾಕಿದನ್ನೆಲ್ಲ ಮಾಡಬೇಕು ಅಂತಾದರೆ ಇದೆಲ್ಲ ವಿಶಿಷ್ಟವಾಗಿರತಕ್ಕಂತಹ ಈ ಸತ್ಕರ್ಮಗಳು ಭಗವಂತನಿಗೆ ಅರ್ಪಿಸುವುದಕ್ಕಾಗಿ. ಉಂಡು ಹುಟ್ಟದ್ದೆಲ್ಲ ವಿಷ್ಣು ಪೂಜೆ, ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ, ಮೈ ಮರೆತು ಮಲಗುವುದೇ ಧರಣಿಗೆ ನಮಸ್ಕಾರ. ಏನಿದೆಯೋ ಎಲ್ಲವೂ ಸಹಿತ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ. ಹೀಗಾಗಿ ಭಗವಂತನಿಗೆ ಸಮರ್ಪಣೆ ಮಾಡಿ ಭೋಗವನ್ನ ಪಡುವುದು ಬೇಡ ಅಂತ ಹೇಳಿಲ್ಲ. ಭೋಗವನ್ನ ಪಡಿ, ದೇವರಿಗೆ ಸಮರ್ಪಿಸಿ ಭೋಗ ಪಡಿ. ಆದರೆ ದೇವರಿಗೆ ಭೋಗಕ್ಕೆ ಭಗವಂತನಿಗೆ ಸಮರ್ಪಿಸದೆ ಏನಾದರೂ ನಾವು ವಿಶೇಷವಾಗಿ ಅದನ್ನ ಸ್ವೀಕಾರ ಮಾಡಿದರೆ ಕ್ವಚಂತಿ ಆತ್ಮಕಾರಣಾತ್ ಅಂತ ಹೇಳ್ತಾರೆ. ಅವನು ಯಜ್ಞವನ್ನ ಮಾಡಿ ಉಳಿದ ಅನ್ನವನ್ನ ನೀವು ಸ್ವೀಕಾರ ಮಾಡಿ, ಆ ಕರ್ಮಗಳನ್ನ ಮಾಡಿ. ಹೀಗಾಗಿ ಇನ್ನೊಂದು ಹೇಳ್ತಾರೆ, ಅಕಸ್ಮಾತ್ ಕೇವಲ ತನಗೋಸ್ಕರವಾಗಿ ಮಾತ್ರವನ್ನ ಅನ್ನವನ್ನ ಬೇಯಿಸಿಕೊಂಡು ಪದಾರ್ಥವನ್ನ ಸ್ವೀಕಾರ ಮಾಡಿದರೆ ಭುಂಜತೇತು ಅಘಂ ಪಾಪಾಯೇ ಪಚಂತಿ. ಯಾರು ತನಗೋಸ್ಕರವಾಗಿ ಅನ್ನವನ್ನ ಮಾಡಿಕೊಂಡು ತಾನು ಮಾತ್ರ ಅನ್ನವನ್ನು ಸ್ವೀಕಾರ ಮಾಡ್ತಾನೋ, ಅದೇನದಕ್ಕೆ ನೈವೇದ್ಯ ಇಲ್ಲ, ವೈಶ್ವದೇವ ಇಲ್ಲ, ಯಾವ ಏನು ಸಂಸ್ಕಾರವೇ ಇಲ್ಲ ಅನ್ನಕ್ಕೆ, ಹಾಗೆ ಅದನ್ನು ಸ್ವೀಕಾರ ಮಾಡಿದ್ದೇ ಆದರೆ ಅದು ಪಾಪಕ್ಕೆ ಕಾರಣವಾಗ್ತದೆ. ಅದಕ್ಕಾಗಿ ಯಜ್ಞವನ್ನ ಮಾಡಿ ಉಳಿದ ಪದಾರ್ಥವನ್ನ ವಿಶೇಷವಾಗಿ ಸ್ವೀಕಾರ ಮಾಡು. ಭಗವಂತ ಒಳ್ಳೆ ಬುದ್ಧಿ ಕೊಡ್ತಾನೆ. ಆ ಅನ್ನದೊಳಗಂತಹ ಶಕ್ತಿ ಇದೆ ರೀ. ಹಿಂದೆ ಸತ್ಯಪರಾಯಣ ತೀರ್ಥರ ಚರಿತ್ರೆಯನ್ನ ಕೇಳುವ ಸಂದರ್ಭದಲ್ಲಿ ಎಲ್ಲೋ ಲಾಥೂರ್ ಎಂಬ ಗ್ರಾಮದಲ್ಲಿ, ಲಾಥೂರ್ ಎಂಬರ್ತಕ್ಕಂತಹ ಪ್ರದೇಶದಲ್ಲಿ ಇದ್ರಂತೆ. ಇದ್ದಾಗ ಅಲ್ಲಿ ಎಲ್ಲ ಮಠ ಅಂದಾಗ ಸಾಕಷ್ಟು ಸಂಪತ್ತಿರ್ತದೆ ಎಂಬುದು ಗೊತ್ತುಂಟು ನಿಮಗೆ. ರಾತ್ರಿ ಸಮಯ, ವಿಶೇಷವಾಗಿ ಸಾಯಂಕಾಲ ಆಗಿತ್ತು, ಕಳ್ಳರೆಲ್ಲ ಬಂದ್ಬಿಟ್ಟಿದ್ದಾರೆ, ದರೋಡೆಕೋರರು. ಬಂದಾಗ ಎಲ್ಲ ಶಿಷ್ಯರು ಮತ್ತೆ ಏನು ಆಗಬಾರದು ಅಂತ ಎಲ್ಲರೂ ಸುತ್ತುವರೆದಿದ್ದಾರೆ. ಸ್ವಾಮಿಗಳಿಗೆ ಹೋಗಿ ಹೇಳ್ತಾರೆ, ಹೀಗೆ ಎಲ್ಲರೂ ಬಂದ್ಬಿಟ್ಟಿದ್ದಾರೆ, ಏನ್ ಮಾಡೋದು? ಸರಿ, ಅವ್ರಿಗೇನಿಲ್ಲ, ಅವರಿಗೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳು. ನಾಳೆ ಬೆಳಿಗ್ಗೆ ಇಲ್ಲೆಲ್ಲ ಪೂಜೆ ಎಲ್ಲ ಕಾರ್ಯಕ್ರಮ ಆಗ್ತದೆ, ಅವರೂ ಬರಲಿ, ಭಗವಂತನ ದರ್ಶನ ಮಾಡ್ಕೊಳ್ಳಿ, ಪ್ರಸಾದ್ ತಗೊಳ್ಳಿ, ಆಮೇಲೆ ಅವ್ರಿಗೆ ಏನ್ ಬೇಕಾದ್ದು ತಗೊಂಡು ಹೋಗ್ಲಿ. ನಾವು ಯಾರೋ ಅವರಿಗೆ ಕೈ ಹಿಡಿಯೋದೇ ಇಲ್ಲ, ಅಥವಾ ನಾವು ಯಾರಿಗೂ ಹೇಳೋ ಪ್ರಸಂಗವೇ ಇಲ್ಲ, ಅವಶ್ಯವಾಗಿ ಬರಲಿ ಅವ್ರು. ಅವಾಗ ಕಳ್ಳರಿಗೆ ಹೀಗೆ ಹೇಳಿದ್ರಂತೆ, ನಮ್ಮ ಗುರುಗಳು ಹೀಗೆ ಹೇಳ್ತಾ ಇದ್ದಾರೆ, ನಾವು ಯಾರನ್ನೂ ಕರೆಸೋದಿಲ್ಲ, ಬೇಕಾದ್ರೆ ನಿಮ್ಮ ವ್ಯಕ್ತಿಗಳನ್ನು ಬೇಕಾದ್ರೆ ಇಟ್ಟು ಹೋಗಿ, ನಾಳೆ ಹಿಂಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಅವಾಗ ಅವರಂದ್ರು, ಎಲ್ಲಾರು ಹಿಂಗೆ ಇದ್ರೆ ನಾವು ಕಳ್ತನ ಮಾಡೋ ಪ್ರಸಂಗವೇ ಬರ್ತಿದ್ದಿಲ್ಲ ಅಂತ. ಸರಿ ಆಯ್ತು ಅಂತ ದರೋಡೆಕೋರು ಮರುದಿವಸ ಬಂದ್ರು, ಎಲ್ಲ ನೋಡಿದ್ರು ಆ ವೈಭವ.
ಆ ದೇವರ ದರ್ಶನ ಮಾಡಿದ್ರು. ಆಮೇಲೆಲ್ಲ ಬ್ರಾಹ್ಮಣರ ಭೋಜನ ಆದ್ಮೇಲೆ ಅವರೂ ಸಹಿತ ಭೋಜನ ಮಾಡಿ ಹರಿ ನಿರ್ಮಾಲ್ಯವ ಸಿರದಿ ಧರಿಸುತ್ತಿರೋ, ಹರಿ ನೈವೇದ್ಯವ ಭುಂಜಿಸುತ್ತಿರೋ ನಿತ್ಯ, ಇರಳು ಹಗಲು ಹರಿ ಸ್ಮರಣೆಯ ಬಿಡದಿರೋ, ದುರುಳರ ಕೂಡದಿರೋ. ಆವಾಗ ಆ ಹರಿ ನಿರ್ಮಾಲ್ಯ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರು. ಮಾಡಿ ಊಟ ಎಲ್ಲ ಆಯ್ತು. ಏನು ಅನ್ನ ಹುಳಿ ಪದಾರ್ಥ ನೋಡಿ, ಕೆಲವರು ಅಂತಾರ, ಆಚಾರ್ಯ ನಾವು ದಿವಸ ಮನೆಯೊಳಗೆ ಅಡಿಗೆ ಮಾಡ್ತೀವಿ, ರುಚಿನೇ ಆಗುದಿಲ್ರಿ. ಆದ್ರೆ ಮಠದಾಗ ಮಾದ್ದು ಸಂಘದಾಗೆಲ್ಲ ಹೋಗ್ತೀವಿ, ಎಂಥ ಹುಳಿ ಆಚಾರ್ಯ, 2 ದಿವಸ ವಾಸ ಹೋಗಿರೋದಲ್ಲಿ ಕೈ. ಎಷ್ಟು ಅದ್ಭುತ ಆಗಿರುತ್ತೆ. ಯಾಕಂದ್ರೆ ಭಗವಂತನಿಗೆ ವಿಶೇಷವಾಗಿ ನಿವೇದನವಾಗಿರುತ್ತೆ ಆ ನೈವೇದ್ಯದ ಪ್ರಸಾದ ಇದೆಯಲ್ಲ. ಹೀಗಾಗಿ ಅದನ್ನು ಸ್ವೀಕಾರ ಮಾಡಿದ್ರೆ ಸದ್ಬುದ್ಧಿನೇ ಬರೋದು, ಕೆಟ್ಟ ಬುದ್ಧಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗ ಅವರೆಲ್ಲ ಅನ್ನ ಊಟ ಮಾಡಿದ ಮೇಲೆ ಮನೆಗೆ ಅಂದ್ರ, ಮತ್ತೆ ನಿಮ್ಗೆ ಏನ್ ಬೇಕೋ ಅದನ್ನು ತಗೊಂಡು ಹೋಗಿ, ಸ್ವಾಮಿ ಸರ್ವಥಾ ನಮ್ಮಿಂದ ತಪ್ಪಾತು, ನಾವೇನೋ ಅನ್ಕೊಂಡ್ ಬಂದಿದ್ವಿ, ಆದ್ರೆ ನಮಗೆ ಈಗ ಗೊತ್ತಾಗ್ತದೆ ಭಗವಂತನಿಗೆ ನೈವೇದ್ಯ ಮಾಡಿದ ಪದಾರ್ಥ ಹೊಟ್ಟೆ ಒಳಗೆ ಬಿದ್ದರೆ ಮನಸ್ಸು ಹೇಗೆ ವ್ಯತ್ಯಾಸ ಆಗ್ತದೆ. ಅದಕ್ಕೆ ದುಷ್ಟ ಪದಾರ್ಥ ತಿನ್ನಬೇಡಿ. ವಿಶೇಷವಾದ ಭಗವಂತನಿಗೆ ಅದಕ್ಕೆ ಹೇಳಿದೆ, ಯಜ್ಞ ಶಿಷ್ಟಾಶಿನಸ್ಸಂತೋ ಮುಚ್ಚಂತೆ. ಅದಕ್ಕಾಗಿ ಹೇಳಿದ, ದೇವರಿಗೆ ಸಮರ್ಪಿಸಿದ ಅನ್ನವನ್ನು ಸ್ವೀಕಾರ ಮಾಡಿ ಅದರಿಂದ ಪಾಪ ಮುಕ್ತನಾಗ್ತಾನೆ, ಪಾಪದಿಂದ ದೋಷದಿಂದ ದೂರವಾಗ್ತಾನೆ. ಆದರೆ ದೇವರಿಗೆ ಸಮರ್ಪಿಸದೆ ಭೋಜನವನ್ನ ಮಾಡಿದ್ದೇ ಆದರೆ ಅವನು ಪಾಪಿಷ್ಠನಾಗ್ತಾನೆ. ಅನ್ನಾದ್ಭವಂತಿ ಭೂತಾನಿ ಪರ್ಜನ್ಯಾದ ಅನ್ನ ಸಂಭವ, ಯಜ್ಞಾದ್ಭವತಿ ಪರ್ಜನ್ಯ, ಯಜ್ಞ ಕರ್ಮ ಸಮುದ್ಭವ, ಕರ್ಮ ಬ್ರಹ್ಮೋದ್ಭವಂ ಯದ್ದಿ ಬ್ರಹ್ಮಾಕ್ಷರ ಸಮುದ್ಭವಂ, ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞಿ ಪ್ರತಿಷ್ಠಿತಂ ಅಂತ ಹೇಳಿ ಕರ್ಮದ ಮನಸ್ಸ ವಿಶೇಷವಾಗಿ ಹೇಳ್ತಾ ಇರಬೇಕಾದ್ರೆ, ಯಜ್ಞ ಕರ್ಮದಿಂದ ನೋಡಿ, ಈ ಯಜ್ಞ ಹುಟ್ಟತಕ್ಕಂಥದ್ದೇ ಕರ್ಮಗಳಿಂದ, ಕರ್ಮ ಹುಟ್ಟಿರತಕ್ಕಂಥದ್ದು ಬ್ರಹ್ಮನಿಂದ, ಬ್ರಹ್ಮ ಅಭಿವ್ಯಕ್ತನಾಗ್ತಕ್ಕಂಥದ್ದು ವೇದ ಮಂತ್ರಗಳು, ವೇದಗಳಿಂದ ಪ್ರತಿಪಾದ್ಯನಾಗಿರತಕ್ಕಂಥದ್ದು. ಹೀಗಾಗಿ ಈ ಎಲ್ಲ ವೇದಾಕ್ಷರವು ಎಲ್ಲವೂ ಸಹಿತ ವಿಶೇಷವಾಗಿ ಹೇಳಿದಂತೆ ಒಂದೇ ಒಂದು ಪ್ರಧಾನ, ಯಜ್ಞೇ ಪ್ರತಿಷ್ಠಿತಂ ಅಂತ ಹೇಳಿದಾಗ ಈ ವಿಶಿಷ್ಟವಾಗಿರತಕ್ಕಂತಹ ಅನ್ನದಿಂದಲೇ ಎಲ್ಲವೂ ಸಹಿತ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ. ಹೀಗೆ ಎಲ್ಲಾ ಪ್ರಾಣಿಗಳ ಶರೀರ ಉಂಟಾಗುವುದು ಈ ಅನ್ನದಿಂದಲೇ. ಅನ್ನದ್ಭವಂತಿ ಭೂತಾನಿ, ಅನ್ನ ಇಲ್ಲ ಅಂದ್ರೆ ಈ ಶರೀರ ಹೇಗೆ ಉಂಟು? ಅನ್ನದಿಂದಲೇ ರೇತಸ್ಸಿನಗಳ ಮೂಲಕ ಈ ಶರೀರ ಸೃಷ್ಟಿ. ಕಲಲಂತೂ ಏಕರಾತ್ರೇನ ದಶಾಹೇನದು ಕರ್ಕಂದು ಬುದ್ಭುದ, ಹೀಗೆಲ್ಲ ಆಯಿತು ಅಂತ ನಾವು ಹೇಳ್ತೀವಲ್ಲ, ಹಾಗೆ ಈ ಅನ್ನದಿಂದಲೇ ಹುಟ್ಟಿದೆ. ಸರಿ, ಹಾಗಾದ್ರೆ ಇದೆಲ್ಲವೂ ಸಹಿತ ಅನ್ನವೂ ಸಹಿತ ವಿಶೇಷವಾಗಿರ್ತಕ್ಕಂತಹ ಆದಿತ್ಯನಿಂದ ಹುಡ್ತದೆ. ಆದಿತ್ಯನು ಸಹಿತ ಯಜ್ಞದಿಂದ, ಯಜ್ಞವೂ ಸಹಿತ ಕರ್ಮದಿಂದ, ಹೀಗೆ ಒಂದಕ್ಕೊಂದು ವಿಶೇಷವಾಗಿರ್ತಕ್ಕಂತಹ ಸಂಬಂಧ ಇದೆ. ಹೀಗಾಗಿ ಕರ್ಮ ಎಂದೂ ಸಹಿತ ಬಂಧನಕ್ಕೆ ಕಾರಣವಲ್ಲ. ಕರ್ಮವನ್ನು, ಯೋಗ್ಯವಾದ ಕರ್ಮಗಳನ್ನು ಆಚರಿಸುವ ಮೂಲಕವಾಗಿ ಭಗವಂತನ ತತ್ವಜ್ಞಾನವನ್ನು ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ಹೇಳ್ತಾರೆ. ಏನು ಅಂದ್ರೆ, ರಜೋಗುಣದ ಪರಿಣಾಮವಾಗಿರ್ತಕ್ಕಂತಹ ಕ್ರೋಧಕ್ಕೆ ಕೆಲವು ಸಂದರ್ಭದಲ್ಲಿ ಕಾಮವೇ ಬಲವತ್ತರವಾಗಿರ್ತದೆ. ಹೀಗಾಗಿ ಮಹಾಪಾಪಗಳು ಘಟಿಸುವಂತಹ ಪ್ರಸಂಗ ಬರ್ತದೆ. ಹೀಗಾಗಿ ಕಾಮವನ್ನ ನಾವು ಪ್ರಧಾನವಾಗಿ ವೈರಿ ಅಂತ ತಿಳ್ಕೋಬೇಕು. ಕಾಮದಿಂದಲೇ ಕ್ರೋಧ, ಮದಮತ್ಸರಾದಿ ಲೋಭ ಮೋಹಗಳು ಬರ್ತದೆ. ಹೀಗಾಗಿ ಕಾಮ ಮೂಲತ್ವಾತ್ ಸರ್ವೇಶಾಂ ಸಯೇವಹ ಬಲವಾತ್, ಅದೇ ವಿಶೇಷವಾಗಿರ್ತಕ್ಕಂತಹ ಬಲವತ್ ಅಂತ ಬಲಿಷ್ಠವಾಗಿದೆ ಎಂಬತಕ್ಕಂತಹ ವಿಚಾರವನ್ನು ಹೇಳ್ತಾರೆ. ಅದಕ್ಕಾಗಿ ಕಾಮಾತ್ ಕ್ರೋಧೋಭಿಜಾಯತೆ, ಕಾಮದಿಂದ ಕ್ರೋಧ ಬರ್ತದೆ. ಹಾಗಾದ್ರೆ ಕಾಮ ಹೇಗೆ? ರಜೋಗುಣದಿಂದ ಈ ಕಾಮ ಹುಡ್ತದೆ. ಅದಕ್ಕಾಗಿ ಸತ್ವಗುಣ ನಮ್ಮಲ್ಲಿ ಪ್ರಧಾನವಾಗಿ ಇರಬೇಕು ಅಂದರೆ ಯಜ್ಞದಿಂದ ಅವಶಿಷ್ಟವಾಗಿರ್ತಕ್ಕಂಥ ಭೋಜನಾದಿಗಳನ್ನ ಮಾಡಿ, ಕರ್ಮಗಳನ್ನ ಮಾಡಿ, ತನ್ಮೂಲಕವಾಗಿರ್ತಕ್ಕಂತಹ ಸತ್ವಗುಣ ಬಹಳ ಪ್ರಧಾನವಾಗಿ ನಮಗೆ ಬರ್ತದೆ. ಹೀಗಾಗಿ ಈ ಎಲ್ಲ ವಿಚಾರಗಳನ್ನು ಸಹಿತ ಇಲ್ಲಿ ಪ್ರಧಾನವಾಗಿ ನಮಗೆ ತಿಳಿಸಿ ಕೊನೆಯ ಶ್ಲೋಕದಲ್ಲಿ ಹೇಳ್ತಾರೆ. ಏನಂದ್ರೆ, ಜ್ಞಾನವೂ ಸಹಿತ ಜ್ಞಾನ ಎಂತಹ ಇಲ್ಲಿ ಜ್ಞಾನ ಅವಶ್ಯಕತೆ ಎಂಬುದನ್ನು ಹೇಳಿದ್ದಾರೆ. ತಾರತಮ್ಯ ಜ್ಞಾನವೇ ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು. ಇಂದ್ರಿಯಾಣಿ ಪರಾಣ್ಣಾಹು ಇಂದ್ರಿಯಭ್ಯ ಪರಮ್ಮನಃ ಮನಸಸ್ತು ಪರಾ ಬುದ್ಧೇಹೇ ಪರತಸ್ತು ಸಹ ಅಂತೆಲ್ಲ ಹೇಳಿದ ಹಾಗೆ ಇಂದ್ರಿಯಗಳು, ಇಂದ್ರಿಯ ಅಭಿಮಾನಿಗಳು ಇವರೆಲ್ಲರೂ ಸಹಿತ ಶ್ರೇಷ್ಠರಾದವರು. ಮನೋಭಿಮಾನಿಗಳು ಸಹಿತ ಉತ್ತಮರು. ಮನಸ್ಸಿಗಿಂತ ಬುದ್ಧಿಭಿಮಾನಿಗಳು ಉತ್ಕೃಷ್ಟರಾದವರು. ಇವರೆಲ್ಲರಿಗಿಂತಲೂ ಸಹಿತ ಪರಮಾತ್ಮ ವಿಶೇಷವಾಗಿ ಅವರಿಗಿಂತಲೂ ಶ್ರೇಷ್ಠನಾಗಿದ್ದಾನೆ. ಹೀಗೆ ನಮಗೆ ಈ ತಾರತಮ್ಯದ ಜ್ಞಾನದ ಅವಶ್ಯಕತೆ ಇದೆ. ಕರ್ಮಗಳೂ ಬೇಕು, ಕರ್ಮಗಳ ಜೊತೆಯಲ್ಲಿ ವಿಶೇಷವಾದ ಭಗವಂತನ ತತ್ವಜ್ಞಾನವೂ ಬೇಕು. ಆ ಜ್ಞಾನದ ಮೂಲಕವಾಗಿ ನಮ್ಮಲ್ಲಿರ್ತಕ್ಕಂತಹ ಕಾಮಕ್ರೋಧಿ ಮದಮತ್ಸರಾದಿ ಲೋಭ ಮೋಹಗಳನ್ನೆಲ್ಲ ಹೋಗಲಾಡಿಸಿ ವಿಶಿಷ್ಟವಾದ ಕರ್ಮಗಳಿಂದ
ಭಗವಂತನ ಅನುಗ್ರಹ, ಆ ವಿಶೇಷವಾದ ತತ್ವಜ್ಞಾನ, ಆ ತತ್ವಜ್ಞಾನ ದ್ವಾರ ವಿಶೇಷವಾಗಿರತಕ್ಕಂತಹ ಮೋಕ್ಷ, ಅದು ಹರಿಸರ್ವೋತ್ತಮತ್ವ ಎಂಬರತಕ್ಕಂತಹ ಜ್ಞಾನ ನಮಗೆ ಬರಬೇಕು ಎಂಬರತಕ್ಕಂತಹ ಮಾತನ್ನ ಹೇಳಿ, ಏವಂ ಬುದ್ಧೇ, ಕೊನೆ ಶ್ಲೋಕ ಹೇಳುತ್ತದೆ, ಏವಂ ಬುದ್ಧೇಹೇ ಪರಂ ಬುದ್ಧ್ವಾ ಜೈಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸಧಂ. ಅದಕ್ಕಾಗಿ ಈ ಕಾಮದ ಜಯಕ್ಕೆ, ಕಾಮಕ್ರೋಧ ಮದಮತ್ಸರಾದಿ ಲೋಭ ಜಯಕ್ಕೆ ಹರಿಸರ್ವೋತ್ತಮತ್ವ ಜ್ಞಾನ ಎಂಬುದೇ ಅತ್ಯಂತ ಪ್ರಧಾನವಾಗಿರ್ತಕ್ಕಂಥದ್ದು. ಹೀಗಾಗಿ ಬುದ್ಧಾದಿಗಳಿಗಿಂತ ಶ್ರೇಷ್ಠನಾದ ಪರಮಾತ್ಮನನ್ನ ತಿಳಿದು ಅವನಲ್ಲಿ ಮನಸ್ಸನ್ನು ನಿಶ್ಚಲವಾಗಿಟ್ಟುಕೊಂಡು ಆ ಕಾಮವಾಗಿರತಕ್ಕಂತಹ ಶತ್ರುವನ್ನ ನಾಶ ಮಾಡಿ ನಾವು ದೇವರಲ್ಲಿ ಮನಸ್ಸನ್ನ ಇಟ್ಟದ್ದೇ ಆದರೆ ವಿಶೇಷವಾಗಿರತಕ್ಕಂತಹ ಫಲಗಳು ನಮಗೆ ಪ್ರಾಪ್ತವಾಗ್ತದೆ ಅಂತ ಹೇಳಿ, ಕರ್ಮಗಳ ಮಹತ್ವವನ್ನ, ಜ್ಞಾನದ ಮಹತ್ವವನ್ನ ಮತ್ತು ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ, ವಿಶೇಷವಾಗಿ ಅರ್ಜುನನ ಪ್ರಶ್ನೆಗಳಿಗೆ ಪರಮಾತ್ಮ ಬಹಳಷ್ಟು ಉತ್ತರವನ್ನ ವಿಶೇಷವಾಗಿ ಕೊಟ್ಟಿದ್ದಾನೆ. ಉತ್ತರಕ್ಕಿಂತಲೂ ಪ್ರಧಾನ ಗೀತಾ ವಿವೃತಿಕಾರರು ಬಹಳ ವಿಶೇಷವಾಗಿ ಏನು ಅಂತಂದ್ರೆ, ಭಾಷ್ಯದಲ್ಲಿ ಬಂದ, ತಾತ್ಪರ್ಯದಲ್ಲಿ ಬಂದಿರತಕ್ಕಂತಹ, ಅನೇಕ ವ್ಯಾಖ್ಯಾನಗಳಲ್ಲಿ ಬಂದಿರತಕ್ಕಂತಹ, ಟೀಕಾಕೃತ್ಪಾದರ ಮಾತಿನಲ್ಲಿ ಬಂದಿರತಕ್ಕಂತಹ ಅನೇಕ ವಿಚಾರಗಳನ್ನ ಅತ್ಯಂತ ವಿಶಿಷ್ಟವಾಗಿ ಸಂಗ್ರಹಿಸಿ ಆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಇತ್ತಂಚ ವ್ಯಾಖ್ಯಾನಗಳನ್ನು ಸಂಪೂರ್ಣ ವಿವರಣೆ ಮಾಡ್ಲಿಕ್ಕೆ ಆಗಲಿಲ್ಲ. ಆದರೂ ಸಹಿತ ಆ ವ್ಯಾಖ್ಯಾನದ ವೈಶಿಷ್ಟ್ಯ ಮಾತ್ರ ಬಹಳ ವಿಶೇಷವಾದದ್ದು. ಎಷ್ಟು ಅಂದ್ರೆ, ನಮಗೆ ಕೆಲವು ಸಂದರ್ಭದಲ್ಲಿ ಬಹಳಷ್ಟು ಗಹನ ಗಂಭೀರವಾಗಿರತಕ್ಕಂತಹ ವಿಷಯ ಬಂದಾಗ ಅದನ್ನ ಅತ್ಯಂತ ತಿಳಿ ಮಾಡಿ ಹೇಳುವಂತಹ ಒಂದು ಕೌಶಲ್ಯ ಅದು ಪರಿಮಳಾಚಾರ್ಯರ ಒಂದು ಗ್ರಂಥದ ಶೈಲಿ. ನಾವು ಯಾವೇ ಪರಿಮಳ ಗ್ರಂಥ ತೆಗೆದುಕೊಂಡಾಗಲೂ ಅಷ್ಟೇ, ಭಾವದೀಪ ತೆಗೆದುಕೊಂಡಾಗಲೂ ಅಷ್ಟೇ, ತಂತ್ರದೀಪ, ಅವರ ಯಾವುದೇ ಕೃತಿಯನ್ನು ತೆಗೆದುಕೊಳ್ಳಿ, ಆ ಕೃತಿಗಳಲ್ಲಿ ಅತ್ಯಂತ ತಿಳಿ ಮಾಡಿ ಹೇಳತಕ್ಕಂತಹ ಒಂದು ಕೌಶಲ್ಯ ಸಾಕ್ಷಾತ್ ರಾಯರಲ್ಲಿ ಇರ್ತಕ್ಕಂತಹ ಗ್ರಂಥದ ಆ ಶೈಲಿ. ಹೀಗಾಗಿ ಯಥಾಶಕ್ತಿ ಯಥಾಮತಿ ನಾವು ಗೀತಾ ವಿವೃತಿಯ 1 ಮತ್ತು 2, 3ನೆಯ ಅಧ್ಯಾಯವನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ. ಏನು ಅಂದ್ರೆ, ಗೀತಾ ಜಯಂತಿಯ ನಿಮಿತ್ತವಾಗಿ ವಿಶೇಷವಾಗಿ ಗೀತಾ ಜ್ಞಾನ ಯಜ್ಞವನ್ನ ವಿಜಯನಗರ ಮಾಧ್ವ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಕಾರ್ಯವನ್ನ ಹಾಕಿಕೊಂಡಿದ್ದಾರೆ. 4 ದಿನಗಳ ಕಾಲ ಅವಕಾಶ ಇತ್ತು. ಮಳೆಯ ಬರುವ ಕಾರಣದಿಂದ 2 ದಿನ ಯೂಟ್ಯೂಬ್ ಚಾನೆಲ್ನಲ್ಲಿ ಉಪನ್ಯಾಸ ಮಾಡಿ, ಈ 2 ದಿನಗಳ ಪ್ರತ್ಯಕ್ಷವಾಗಿ ನಿಮ್ಮ ಜೊತೆಯಲ್ಲಿದ್ದುಕೊಂಡು ವಿಚಾರಗಳನ್ನು ಹಂಚಿಕೊಳ್ಳುವಂತಹ ಅವಕಾಶ ಸಿಕ್ಕಿತು. ಇನ್ನು ಬಹಳಷ್ಟು ವಿಷಯಗಳನ್ನ ಹೇಳುವುದಿದೆ, ಆದರೆ ಸಮಯದ ವ್ಯಾಪ್ತಿ ಇರುವ ಕಾರಣದಿಂದ ಎಷ್ಟು ಶಕ್ಯವೋ ಅಷ್ಟು ವಿಷಯಗಳನ್ನು ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ. ಎಲ್ಲ ವಿಜಯನಗರ ಮಾಧ್ವ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ವಿಶೇಷವಾಗಿರ್ತಕ್ಕಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಈ ವಿಶಿಷ್ಟವಾಗಿರ್ತಕ್ಕಂತಹ ಉಪನ್ಯಾಸ ಎಲ್ಲ ಕಡೆಗೂ ಸಹಿತ ಹೋಗಲಿ, ಎಲ್ಲರೂ ಸಹಿತ ಕೇಳಲಿ, ಮನೆಯಲ್ಲೇ ಕುಳಿತುಕೊಂಡು ಕೇಳಲಿ ಅಂತ ಹೇಳಿ, ಹೇಗೆ ಅಂದ್ರೆ ಗಗನ್, ಅವನ ಹೆಸರೇ ಗಗನ, ಆಕಾಶದಲ್ಲಿ ಹೋಗ್ಲಿ ಅಂತ ಅವನ ಹೆಸರೇ ಅದಕ್ಕೆ ಸದೃಶ. ಹೀಗಾಗಿ ಅವನು ಬಹಳಷ್ಟು ಅದಕ್ಕೆ ಎಲ್ಲ ಸಾಫ್ಟ್ವೇರ್ಗಳನ್ನೆಲ್ಲ ಮಾಡಿ ಎಲ್ಲ ಕಡೆಗೂ ಮುಟ್ಟಿಸುವ ಕೆಲಸವನ್ನ ಅವನು ಮಾಡಿಸ್ತಾ ಇದ್ದಾನೆ. ಅದಲ್ಲದೆ ಮೇಲಿಂದ ಮೇಲೆ ನಮ್ಗೆ ಫೋನ್ ಮಾಡಿ, ಆಚಾರ್ಯ ಏನಾದರೂ ಹೊಸ ವಿಷಯಗಳಿದ್ರೆ ಹೇಳಿ, ಅದನ್ನ ನಮ್ಮ ಮಾಧ್ವ ಸಂಘದಿಂದ ರೆಕಾರ್ಡ್ ಮಾಡಿ ಮತ್ತೆ ಮಾಧ್ವ ಸಂಘದಿಂದ ನಾವು ಅದನ್ನು ಹಾಕ್ತೇವೆ, ಧರ್ಮ ಪ್ರಚಾರ ಆಗಬೇಕು ಅಂತ ಎಲ್ಲ ನಮ್ಮ ಶ್ರೀಧರ ಮೂರ್ತಿಗಳು ಮತ್ತು ನಮ್ಮ ಇವರು ಕೊಪ್ಪರವರು ಎಲ್ಲ ಮತ್ತು ಅನೇಕ ಹಿರಿಯರೆಲ್ಲ ಸಹಿತ ಇಲ್ಲಿದ್ದಾರೆ. ಬಹಳ ಕಾಲದಿಂದಲೂ ಸಹಿತ ಒಳ್ಳೆ ಜ್ಞಾನ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಹೀಗೆ ಇನ್ನೂ ಮುಂದೆ ವಿಶೇಷವಾದ ಜ್ಞಾನ ಕಾರ್ಯ ಮುಂದುವರಿಯಲಿ ಅಂತ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಭಗವಂತ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ, ಈ ವಾಂಗ್ಮಯ ಸೇವೆಯನ್ನು ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀರಾಮಚಂದ್ರ ದೇವರಲ್ಲಿ ಸಮರ್ಪಣೆಯನ್ನು ಮಾಡೋಣ. ಮಧ್ವೇಶಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.